JCB ಅಂದಮೇಲೆ ಅದೆಲ್ಲರೂ ಹೋದ್ರೆ ಎಲ್ಲ ಪುಡಿ ಪುಡಿ ಆಗ್ತದೆ ಅಂತ ಲೆಕ್ಕಾಚಾರ ಅಲ್ಲ ಸರ್? ಹೌದು. ನಾವು ಟೆಸ್ಟ್ ಮಾಡೋಣ, ನೋಡೋಣ JCB ಸ್ಟಾರ್ಟ್ ಮಾಡಿದ್ರ ಮೇಲೆ ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಹೌದು. ಎಸ್. ಲೈಟ್ ಜಾಸ್ತಿ ಸಾಕು 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 ಯಾವ ಅಂತೇನಂತಲ್ಲ. ಫುಲ್ JCB 2 ಚಕ್ರಗಳು ಕೂಡ ಅದರ ಮೇಲೆ ನಿಂತಿದೆ. ಆದರೂ ಕೂಡ ಅದು ಯಾವ ಥರ ಸ್ಟೇಬಲ್ ಆಗಿ ನಿಂತಿದೆ. ಈ ಕಲ್ಲು ಏನೂ ಆಗಲಿಲ್ಲ ನೋಡಿ, ಹಿಂಗೆ ಕಾಣ್ತಾ ಇದೆ ನೋಡಿ. JCB ಈ ಲೆವೆಲ್ಗೆ ಪಂಚ್ ಮಾಡಿದ್ರು ಕೂಡ ಏನೂ ಆಗಲಿಲ್ಲ. ಆ ಮಟ್ಟಿಗೆ ಇಟ್ಟಿಗೆ ಬಲಿಷ್ಠವಾಗಿದೆ. ಈ ಮನೆಯಲ್ಲಿ ನಮಗೆ AC ಇಲ್ಲದೆ ಕೂತ್ಕೊಳ್ಬೇಕಂತ ಮಾಡಿದ್ವಿ ನಾವು. ಇವಾಗ ಫ್ಯಾನೇ ಬೇಡ ಅಂತ ಕಾಣ್ತದೆ. ಸ್ನೇಹಿತರೆ ನಮಸ್ಕಾರ. ವ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವೆಲ್ಲರೂ ಒಂದು ಕನಸು ಕಟ್ಕೊಂಡಿರ್ತೀವಿ, ಮನೆ ಕಟ್ಟಬೇಕು ಅಂತೇಳಿ. ಮನೆ ಕಟ್ಟಬೇಕು ಅಂತ ಕನಸಿದ್ದವರಿಗೆ ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇಟ್ಟಿಗೆ ರೇಟು ಭಯಂಕರವಾಗಿ ಏರಿಕೆ ಆಗ್ತಾ ಇದೆ. ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ದಿನನಿತ್ಯ ನೋಡಿದರೆ ಇಟ್ಟಿಗೆ ಸಿಗ್ತಾ ಇಲ್ಲ. ಅಲ್ಲಿಂದ ಮೊರಕಲ್ಲು ತಂದು ಇಲ್ಲೆಲ್ಲೋ ಹಿಡಿತಾ ಇದ್ದಾರೆ. ಅವರಿಗೆ ಮೊರಕಲ್ಲು ಕೂಡ ಸಿಗದೆ ಜನಗಳು ಬಹಳ ಒದ್ದಾಡುವಂಥ ಪರಿಸ್ಥಿತಿಯಾಗಿದೆ. ಒಂದು ಕಡೆ ಕಾರ್ಮಿಕರು ಕೆಲಸ ಇಲ್ಲದೆ ಸಿಕ್ಕಿಬಿದ್ದಿದ್ದಾರೆ. ಇನ್ನೊಂದು ಕಡೆ ಹೊಸ ಮನೆ ಕಟ್ಟುವವರಿಗೂ ಕೂಡ, ಬಿಲ್ಡಿಂಗ್ ಕಟ್ಟುವವರಿಗೆ ಎಲ್ರಿಗೂ ಕೂಡ ಒಂದು ಭಾರೀ ಕಷ್ಟದ ಸಮಯ. ಆದರೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಇದೆ. ನೀವು ನೆನೆಸಿದ ಟೈಮಲ್ಲಿ ಗೃಹ ಪ್ರವೇಶವನ್ನು ಮಾಡಬಹುದು. ನೀವು ಅಂದುಕೊಂಡ ಟೈಮಲ್ಲೇ ನೀವು ನಿಮ್ಮ ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟಬಹುದು. ಅದಕ್ಕೆ ಅಂತಲೇ ಈಗ ಸುರಕ್ಷಾ ಮಡ್ ಬ್ಲಾಕ್ ಬಂದಿದೆ. ಇವತ್ತು ಬಂದಿದ್ದಲ್ಲ, 10 ವರ್ಷದ ಹಿಂದೆನೇ ಅದು ಇದೆ. ಈಗ ಅದರ ಪ್ರಚಾರ ಜಾಸ್ತಿ ಆಗಿದೆ, ಅದರ ಪವರ್ ಜಾಸ್ತಿ ಆಗಿದೆ. ಎಲ್ರಿಗೂ ಕೂಡ ಅದು ತಲುಪ್ತಾ ಇದೆ. ಹಾಗೇನೆ ಯಶಸ್ವಿಯಾಗಿ ಉದ್ಯಮ ಕಟ್ಟಿದ ಯುವಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ಕೂಡ ಮಾತಾಡಿಸುವ ಜೊತೆಗೆ ಇವತ್ತಿನ ಸುರಕ್ಷಾ ಮಡ್ ಬ್ಲಾಕ್ ಅಲ್ಲಿ ಎಷ್ಟು ಸಂತೃಪ್ತ ಕುಟುಂಬಗಳಿದಾವೆ ಅವರೆಲ್ಲರನ್ನು ಕೂಡ ನಾವು ಮಾತಾಡಿಸಿದ್ದೇವೆ. ಅವರು 3 ವರ್ಷ, ಕೆಲವರು 4 ವರ್ಷ ಹೀಗೆ ಮನೆಯನ್ನ ಕಟ್ಟಿ ಸಂತೃಪ್ತರಾಗಿ ಅದರಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ. ಅವರ ಪರಿಚಯವನ್ನು ಕೂಡ ನಾವು ಮಾಡಿಸ್ತೇವೆ. ಮನೆ ಕಟ್ಟೋದು ಈಗ ತುಂಬಾ ಸುಲಭ. ನೀವು ಅಂದುಕೊಂಡದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಬಹುದು. ಅದು ಹೇಗೆ ಅಂತ ನಾನು ಹೇಳ್ತೇನೆ. ಬನ್ನಿ, ಇವತ್ತಿನ ವಿಶೇಷವಾದ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಎಸ್, ನಾನಿವತ್ತು ಸುರಕ್ಷಾ ಮಡ್ ಬ್ಲಾಕ್ನ ವಿಟ್ಲ ಕೇಪ್ನಲ್ಲಿರುವಂತಹ ಪ್ರದೇಶ, ಸುರಕ್ಷಾ ಮಡ್ ಬ್ಲಾಕ್ನ ಫ್ಯಾಕ್ಟ್ರಿ ಇದು. ಯಾವ ಥರ ಇಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ನಾವು. ಸಾತ್ವಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ವೆಲ್ಕಮ್. ಏನು ಚಲೋ ಸರ್? ಓಕೆ. ನಮ್ಮ ವಿಟ್ಲದ ಯುವಕ ನೋಡಿ ಎಷ್ಟೊಂದು ಉದ್ಯಮವನ್ನು ಕಟ್ಟಿ ಇವತ್ತು ಎಷ್ಟು ಬೆಳವಣಿಗೆ ಕಂಡಿದ್ದಾರೆ ನೋಡಿ. ಅವರ ಹಿಂದ್ಗಡೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಕೂಡ ಸುರಕ್ಷಾ ಮಡ್ ಬ್ಲಾಕ್ ಅಲ್ಲಿ ಕಟ್ಟಿದ್ರಿಂದ ಇಡೀ ಬಿಲ್ಡಿಂಗ್ ಅದುವೇ ನೋಡಿ. ಯಾವ ಥರ ಕಟ್ಟಿ ಆ ಡಿಸೈನ್ಸ್ ಎಲ್ಲ ನೋಡಿ ನೀವು, ಎಷ್ಟು ಚೆನ್ನಾಗಿದೆ. ನಾವು ಮೊರಕಲ್ಲಿಗೆ ಡಿಪೆಂಡ್ ಆಗಿದ್ದೀವಿ, ಆದರೆ ಅದರ ಹೊರತಾಗಿಯೂ ಕೂಡ ಮಣ್ಣಿನಿಂದ ಒಳ್ಳೆಯ ಇಟ್ಟಿಗೆಗಳನ್ನು ರೆಡಿ ಮಾಡ್ಬೋದು. ಅದು ಕೂಡ ಗುಣಮಟ್ಟದ ಮಣ್ಣುಗಳಿಂದ ರೆಡಿ ಮಾಡ್ಬೋದು ಅನ್ನೋದನ್ನು ಸಾತ್ವಿಕ್ ಅವರು ತೋರಿಸ್ಕೊಟ್ಟಿದ್ದಾರೆ. ನಾವು ಮೊರಕಲ್ಲು ಅಂತ ಹೇಳ್ತೇವೆ, ಕೆಂಪು ಕಲ್ಲು. ಅದರ ಬದಲಾಗಿ ಪರ್ಯಾಯವಾಗಿ ಬಂದಿರುವಂತಹ ಕಲ್ಲು ಹೆಂಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಯಾರಾದರೂ ನೋಡಿದರೆ ಹೇಳ್ಬೋದಾ ಇದು ಅದಕ್ಕೆ ಸರಿಸಮಾನವಾಗಿದೆ, ಇದ್ರ ಬಗ್ಗೆ ಡೌಟೇ ಬೇಡ. ನಾನು ಒಮ್ಮೆ ಎತ್ತೀನಿ, ಒಳ್ಳೆ ವೆಯ್ಟ್ ಇದೆ ನೋಡಿ, ಒಳ್ಳೆ ವೆಯ್ಟ್ ಇದೆ. ಎಷ್ಟು ಕೆಜಿ ಇದೆ ಸರ್? 18ರಿಂದ 19 kg. 19 kg ಇದೆ. ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಅಂತ ಹೇಳ್ತಾರೆ. ಗ್ಯಾರಂಟಿ. 10 ವರ್ಷದಿಂದ ಇದ್ದಾರೆ ಅಂತ ಹೇಳಿದ ಮೇಲೆ ಅವರು ಇದನ್ನು ಪ್ರೂವ್ ಮಾಡಿ ಇಲ್ಲಿ ಇದ್ದಾರೆ, ಆಯಿತಾ? ಹಾಗಾಗಿ ಯಾವುದೇ ರೀತಿ ಇದು ಬೇಡ. ಇಲ್ಲಿ ನೋಡಿ, ಇದು ಈಗಿನ ಇದು ಎಂತ ಸರ್, ಬ್ಲಾಕಿಗೆ ಬಳಸುವಂಥದ್ದು? ಹೌದು, ಇದು ಇಂಟರ್ಲಾಕಿಂಗ್. ನಮ್ಮದು ಮೇನ್ ಇದು ಪ್ರೊಡಕ್ಷನ್ ಇರೋದು ಇದೆ, ವಿದೌಟ್ ಪ್ಲಾಸ್ಟಿಂಗ್ ಆಗಿ ಮಾಡುವಂಥದ್ದು. ಆಗ ನಿಮಗೆ ಖರ್ಚು ಕಡಿಮೆ. ಮತ್ತೆ ಇಲ್ಲಿಗೆ ಈಗ ಸಿಮೆಂಟ್ ಯಾವುದು ಬಳಸದೇ ಇರುವ ಕಾರಣ ಸಿಮೆಂಟ್ ಸ್ಯಾಂಡ್ ಯಾವುದು ಯೂಸ್ ಆಗಲ್ಲ ಕಟ್ಟಲಿಕ್ಕೆ. ನಿಮಗೆ ಸಿಮೆಂಟೇ ಬೇಡ. ಒಂದು ಗೋಣಿ ಇದ್ರೆ ನಿಮಗೆ ಫಸ್ಟ್ ಲೇಯರ್ ಮಾತ್ರ ಜೋಡಿಸಿದ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಕಟ್ತಾ ಹೋಗ್ಬೋದು. ಬ್ಲಾಕ್ ಅನ್ನು ಬ್ಲಾಕ್ ಮೇಲೆ ಜೋಡಿಸ್ತಾ ಹೋಗುದು. ಅದೊಂದು ಸೇವಿಂಗ್ಸ್. ಆಮೇಲೆ ಮೇನ್ ಆಗಿ ಏನಂದ್ರೆ ಟೆಂಪರೇಚರ್. ನೀವು ಪ್ಲಾಸ್ಟಿಂಗ್ ಮಾಡದೇ ಇರುವ ಕಾರಣ ಒಳಗಡೆ ಟೆಂಪರೇಚರ್ ನಾರ್ಮಲ್ ಬಿಲ್ಡಿಂಗ್ ಇಂತ ಒಂದು 3-4 ಡಿಗ್ರಿ ವ್ಯತ್ಯಾಸ ಇರ್ತದೆ. ಅದು ನಮಗೆ ಅಷ್ಟು ಇದು ಬೇಕಂತ ಹೇಳಿದರೆ ನಾವು ಪ್ರತಿ ಊರಲ್ಲಿ ನಮ್ಮ ಮನೆಗಳಿದ್ದಾವೆ, ಅಲ್ಲಿ ಹೋಗಿ ಅವರ ಹತ್ರನೇ ಮಾತಾಡಿಸ್ಬೇಕು ಕಸ್ಟಮರಿಗೆ. ಈಗ 10 ವರ್ಷದಿಂದ ಮಾಡಿದಂಥ ಮನೆಗಳು ಎಷ್ಟೋ ಇದ್ದಾವೆ, ಅದನ್ನು ಅವರ ಹತ್ರ ಮಾತಾಡಿಸಿದ್ರೆ ಅವರ ಫೀಡ್ಬ್ಯಾಕ್ ಕರೆಕ್ಟಾಗಿ ಸಿಗ್ತದೆ. ಟೆಂಪರೇಚರ್ 100% ಕಡಿಮೆ ಇರ್ತದೆ. ನಾರ್ಮಲ್ ಬಿಲ್ಡಿಂಗ್ ಇಂತ 100% ಕಡಿಮೆ ಇರ್ತದೆ. ಕೂಲ್ ಇರ್ತದೆ. ನಿಮಗೆ ಹೊರಗಡೆ ತಂಪು ಜಾಸ್ತಿ ಇರುವ, ಒಳಗಡೆ ಬಿಸಿ, ಅಂದ್ರೆ ಮಣ್ಣಿನ ನೇಚರ್ ಆ ಗುಣಗಳು ಅದಕ್ಕೆ ಸಿಗ್ತದೆ. ಇನ್ನೂ ಒಂದು ಡೌಟು, ಇಂದು ಕೆಲವರಿಗೆ ಇರ್ತದೆ, ಇದೇ ಇನ್ನು ತೀರ್ಥ ಬಾಣ ಪೊಡಾವು ನಡ್ಡು ಭಾಗ ಅವು
ಇದು 2 ಭಾಗ ಆಗ್ಬೋದು, ಇದು ಗಟ್ಟಿ ಇರ್ಲಿಕ್ಕಿಲ್ಲ ಅಂತ ಜನಗಳಿಗೆ ಇರ್ತದೆ. ಅವರಿಗೆಲ್ಲ ಡೌಟ್ ಪರಿಹಾರ ಮಾಡಬೇಕು. ಬನ್ನಿ, ನಮ್ಮ ಪ್ರಾಡಕ್ಟ್ ಈಗ ಅದರ ಡೌಟ್ ಅನ್ನೆಲ್ಲ ನಾವು ಈಗ ಸರಿ ಮಾಡುವ. ಇಲ್ಲಿ ನಿಮಗೆ ಸುರಕ್ಷಾ ಮಡ್ ಬ್ಲಾಕ್ ಕಾಣಿಸ್ತಾ ಇದೆ. ಇದನ್ನು ಟೆಸ್ಟ್ ಮಾಡ್ಬೇಕಲ್ಲ, ಟೆಸ್ಟ್ ಮಾಡಲಿಕ್ಕೆ ನಮ್ಮ ಜೊತೆ ಜನ ಇದ್ದಾರೆ. ಒಂದು ಒಳ್ಳೆ ಯಂತ್ರ ಉಂಟು, JCB. ಹಾಗೆ JCB ಅಂದಮೇಲೆ ಅದೆಲ್ಲರೂ ಹೋದ್ರೆ ಎಲ್ಲ ಪುಡಿ ಪುಡಿ ಆಗ್ತದೆ ಅಂತ ಲೆಕ್ಕಾಚಾರ ಅಲ್ಲ ಸರ್? ಹೌದು. ನಾವು ಟೆಸ್ಟ್ ನೋಡೋಣ JCB ಅನ್ನು ಸ್ಟಾರ್ಟ್ ಮಾಡಿದ್ರ ಮೇಲೆ ಅದು ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಹೌದು. ಎಸ್. ಲೈಟ್ ಜಾಸ್ತಿ ಸಾಕು ಸಾಕು ಸಾಕು. ಯಾವ ಅಂಚನಂತಲ್ಲ, ಫುಲ್ JCB 2 ಚಕ್ರಗಳು ಕೂಡ ಅದರ ಮೇಲೆ ನಿಂತಿದೆ. ಆದರೂ ಕೂಡ ಅದು ಯಾವ ಥರ ಸ್ಟೇಬಲ್ ಆಗಿ ನಿಂತಿದೆ. ಈ ಕಲ್ಲು ಏನೂ ಆಗಲಿಲ್ಲ ನೋಡಿ, ಹಿಂಗೆ ಕಾಣ್ತಾ ಇದೆ. ಎಸ್ ಸರ್, ಈಗ ಎಲ್ಲರಿಗೆ ಡೌಟ್ ಪರಿಹಾರ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಖಂಡಿತ ಖಂಡಿತ. ಎಸ್, ಓಕೆ. ನೋಡಿ, JCB ಈ ಲೆವೆಲ್ಗೆ ಪಂಚ್ ಮಾಡಿದ್ರು ಕೂಡ ಏನೂ ಆಗಲಿಲ್ಲ. ಆ ಮಟ್ಟಿಗೆ ಇಟ್ಟಿಗೆ ಬಲಿಷ್ಠವಾಗಿದೆ. ಏನು ಸರ್, ಏನು ಹೇಳ್ತೀರಿ ನೀವು ಇದರ ಬಗ್ಗೆ? ನಾವು ನಮ್ಮ ಇಟ್ಟಿಗೆ ಗ್ಯಾರಂಟಿ ಕೊಡೋದಂದ್ರೆ ಈ ಥರದ ಗ್ಯಾರಂಟಿ 100%. ನಿಮಗೀಗ ಟೆಸ್ಟ್ ಮಾಡ್ತಿದ್ರೆ ಲ್ಯಾಬಿಗೆ ತಗೊಂಡೋಗಿ ಟೆಸ್ಟ್ ಮಾಡ್ಬೋದು. ನೋಡಿ, ಇದು ಎಷ್ಟು ಬಲಿಷ್ಠವಾಗಿದೆ ಈ ಒಂದು ಸುರಕ್ಷಾ ಮಡ್ ಬ್ಲಾಕ್ ಅನ್ನೋದಕ್ಕೆ ಎಕ್ಸಾಂಪಲ್. ನೋಡಿ, JCBಯ ಫುಲ್ ವೆಯ್ಟ್ ಇದ್ರ ಮೇಲೆ ಇದೆ, ಆದರೂ ಕೂಡ ಏನು ಜಗಲಿಲ್ಲ. ಸರ್, ನಿಮ್ಮ ಗ್ಯಾರಂಟಿ ಈ ಥರ ಅಲ್ಲ? ಈ ಥರನೇ. ಈಗ ಕಸ್ಟಮರ್ಗೆ ಯಾರಿಗಾದರೂ ಟೆಸ್ಟ್ ಮಾಡಿ ನೋಡಬೇಕು ಅಂತಿದ್ರೆ ಲ್ಯಾಬಲ್ಲಿ ಟೆಸ್ಟ್ ಮಾಡ್ಬೋದು. ಈಗ ನಿಮಗೆ ಇಲ್ಲೇ ಟೆಸ್ಟ್ ಮಾಡಬೇಕು ಅಂತ ಹೇಳಿದಕ್ಕೆ ನಾವು ಈ ಥರ ತೋರಿಸಿದ್ದೇವೆ. ಎಸ್, ಜನರಿಗೆ ಒಂದು ವಿಶ್ವಾಸ ಬರಲಿ ಅನ್ನುವಂಥ ಕಾರಣಕ್ಕೆ. ಸಾಮಾನ್ಯವಾಗಿ ನಾವು ಬೇರೆ ಕಲ್ಲು, ಕೆಂಪು ಕಲ್ಲು ಇಟ್ಟರೆ ಪುಡಿ ಆಗ್ಬೋದು ಸರ್. ಈ ವೆಯ್ಟನ್ನು ನೋಡಿ ಆಗಲೇ ಗೊತ್ತಾಗುತ್ತೆ, ನಮಗೆ ಅಂದಾಜು ಮಾಡ್ಬೋದು ಎಷ್ಟು ಇದು ಬಲಿಷ್ಠವಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಇದು ಈಗ ನನ್ನ ಟೆಸ್ಟ್, ನಾನು ಒಂದು ಟೆಸ್ಟ್ ಮಾಡುವ ಅಂತ ಹೇಳುವ ಕಾರಣಕ್ಕೆ ಸರ್ ಎಲ್ಲರೂ ದಕ್ಕಪ್ಪ. ಎಸ್, ನೋಡಿ ಏನಾಗಲಿಲ್ಲ. ಇನ್ನೊಮ್ಮೆ ಬಿಸಾಡ್ತೇನೆ. ಬರೀ ಫಿನಿಶಿಂಗ್ ಎಡ್ಜ್ ಏನಾದರೂ ಹೋಗಿರ್ಬೋದು ಅಷ್ಟೇ, 100% ಏನಾಗಲಿಲ್ಲ. ಎಸ್, ನೋಡಿ ಫಿನಿಶಿಂಗ್ ಅಂತ ಹೇಳಿದ್ರೆ ಸೈಡ್ ಎಡ್ಜ್ ಮಾತ್ರ ಸ್ವಲ್ಪ ಕಲ್ಲಿಗೆ ಬೀಳುವಾಗ ಹೋಗ್ಬೋದು ಅಷ್ಟೇ. ಸ್ಟ್ರೆಂತ್ ನೋಡೋದಂದ್ರೆ ಇಡೀ ಬ್ಲಾಕ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಯ್ತಾ, ನೋಡಿ ಕ್ಲೀನ್ ಆಗಿದೆ. ನಾವು 2-3 ಸಲ ಎತ್ತಿ ಬಿಸಾಡಿದೀವಲ್ಲ, ಏನಾಗಲಿ ಕ್ರ್ಯಾಕ್ ಏನು ಬರಲಿಲ್ಲ. ನೋಡಿ ನೋಡಿ, ಇಲ್ಲರ ಸೆಂಟ್ರಲ್ಲಿ ಎಲ್ಲ ಕ್ರ್ಯಾಕ್ ಬಿದ್ದರೆ ಹುಡಿ ಆಗ್ತದೆ, ಅದು ಸರಿ ಇಲ್ಲ ಅಂತ ಅರ್ಥ. ಬಟ್ ಕ್ಲೀನ್ ಆಗಿದೆ. ಎಸ್, ನೋಡಿ ಎಲ್ಲ ಕೂಡ 2-3 ವಿಧಾನದಲ್ಲಿ ಈಗ ನಾವು ಸಾಬೀತು ಮಾಡಿ ಆಯಿತು. ಇನ್ಯಾವ್ದಾದ್ರು ಬಾಕಿ ಉಂಟಾ? ಇನ್ನು ಏನಾದರೂ ಬೇಕಾದರೆ ಕಸ್ಟಮರೇ ಬರಬೇಕು ಇಲ್ಲಿಗೆ. ಕರೆಕ್ಟ್. ಇನ್ನೇನಾದರೂ ಬೇಕು ಅಂತ ಆದರೆ ನಾವೆಲ್ಲ JCB ಹತ್ತಿಸಾಯಿತು, ಇವರೊಮ್ಮೆ ಬಿಸಾಡಿದ್ರು, ನಾನು ಬಿಸಾಡಿದೆ, ಅವರು JCB ಮೇಲಿಂದ ಬಿಸಾಡಿದ್ರು, ಆಯ್ತಲ್ಲ. ಇನ್ನು ಇದಕ್ಕಿಂತ ಜಾಸ್ತಿ ಸಾಕ್ಷಿಯನ್ನು ನಾವು ಹೇಗೆ ಹೇಳಲಿಕ್ಕೆ ಆಗುತ್ತೆ? ಒಳ್ಳೆ ಮನೆ ಕಟ್ಟಬೇಕು ಅಂತಿದ್ದವರು ಇದಕ್ಕಿಂತ ಒಳ್ಳೆ ಆಯ್ಕೆ ಮತ್ತೊಂದಿಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಎಸ್, ನಾವೀಗ ಇದರ ಪ್ರೋಸೆಸ್ ನೋಡುವ. ಇದನ್ನು ಯಾವ ಥರ ಗುಣಮಟ್ಟದಿಂದ ತಯಾರು ಮಾಡ್ತಾರೆ, ಇದಕ್ಕೆ ಎಷ್ಟೆಲ್ಲ ಒಂದು ಗ್ರಾಹಕರ ಮೇಲಿನ ಪ್ರೀತಿ ಇಟ್ಟುಕೊಂಡು ಇದನ್ನು ಎಷ್ಟು ಮುತುವರ್ಜಿಯಿಂದ, ಕಾಳಜಿಯಿಂದ ಈ ಇಟ್ಟಿಗೆಗಳನ್ನು ಸುರಕ್ಷಾ ಅಂತ ಹೇಳುವಾಗ ನಮಗೆ ಬರೋದೇನು ಸರ್? ಸುರಕ್ಷತೆ ಅಲ್ವಾ? ಹಾಗಾಗಿ ನಾವು ಸುರಕ್ಷತೆಗೆ ಎಷ್ಟು ಆದ್ಯತೆ ಕೊಟ್ಟಿದ್ದೇವೆ ಅಂತೇಳಿ ಇವರು ಹೇಳ್ತಾರೆ. ಇದು ನಮ್ಮ ಪ್ರೊಡಕ್ಷನ್ ಯೂನಿಟ್, ಹೊಸತಾಗಿ ನಿರ್ಮಾಣ. ಇದು 2ನೇ ಯೂನಿಟ್ ನಮ್ಮದು. ಆ್ಯಕ್ಚುಲಿ ಈಗ ಮೊದಲಿದ್ದದ್ದು 10 ವರ್ಷ ಮೊದಲು ಮಾಡಿದ್ದು ಸ್ವಲ್ಪ ಇಂಟೀರಿಯರ್ ಇದೆ. ಎಲ್ಲಿ ಸರ್? ಅದು ಇಲ್ಲೇ ಸಾರಡ್ಕ ಚೆಕ್ ಪೋಸ್ಟ್ ಹತ್ರ ಒಂದು 3 ಕಿಲೋಮೀಟರ್ ಒಳಗಡೆ. ಇದಿರೋದು ವಿಟ್ಲದಿಂದ 6 ಕಿಲೋಮೀಟರ್, ಕೇಪು ಪರತ್ತಿಗದ್ದೆ ಅಂತ ಹೇಳುವಲ್ಲಿ. ಎಸ್, ಓಕೆ. ಇದು ಸರ್, ಇದರಲ್ಲಿ ಈ ನಮ್ಮ ಫ್ಯಾಕ್ಟ್ರಿ ಒಳಗಡೆ ಕಂಪ್ಲೀಟ್ ಈ ಮಡ್ ಬ್ಲಾಕ್ ಅಲ್ಲೇ ಕನ್ಸ್ಟ್ರಕ್ಷನ್ ಇರೋದು. ನೋಡಿ, ಈ ಫ್ಯಾಕ್ಟ್ರಿ ಕೂಡ ಮಡ್ ಬ್ಲಾಕ್ ಅಲ್ಲೇ ಮಾಡಿರೋದು. ಇದು ನೋಡಿ, ಇಲ್ಲಿ ಒಂಥರ ಫಿನಿಶಿಂಗ್ ಹೇಳ್ತೇನೆ ನನಗೆ. ಗೋಡೌನ್ ಆ ಥರ ಏನಾದರೂ ಕಟ್ತಾ ಇದ್ದವರಿಗೆ ಬರೀ ಬ್ಲಾಕ್ ಅನ್ನು ಇಟ್ಟು ಏನೂ ಫಿನಿಶ್ ಮಾಡಲಿಲ್ಲ, ಒಂದು ಇದರ ಫಿಲ್ಲಿಂಗ್ ಕೂಡ ಮಾಡಲಿಲ್ಲ, ಹಾಗೆ ರಾ ಪೇಂಟ್ ಹಚ್ಚಿಬಿಟ್ಟಿದ್ದು ಬ್ರಷ್ ಅಲ್ಲಿ ಮೇಲೆ ಪೇಂಟ್. ಮೇಲೆ ಒಂದು ಬೆಲ್ಟ್ ಹಾಕಿದ್ದು ಮೇಲೆ ಇಡೀ ವೆಯ್ಟ್ ಇಂದ ಮೇಲೆ ನಿಂತಿದ್ದೆಲ್ಲ. ಇದು ನೋಡಿ ಏನೂ ಹಾಕ್ಲಿಲ್ಲ ಇದಕ್ಕೆ. ಒಂದು ಸಿಮೆಂಟ್ ಒಂದು ಸ್ವಲ್ಪನೂ ಯೂಸ್ ಮಾಡಲಿಲ್ಲ ಇದರ ಮಧ್ಯೆ. ಸಿಮೆಂಟ್ ಅನ್ನು ಉಳಿಕೆ ಮಾಡಬಹುದು, ವೈಗೆಯನ್ನು ಉಳಿಕೆ ಮಾಡಬಹುದು. ಎಷ್ಟು ದೊಡ್ಡ ಬಿಲ್ಡಿಂಗ್ ನೋಡಿ. ಇದೀಗ 7.5 ಫೀಟ್ ಹೋಗಿದೆ. 7.5 ಫೀಟ್ ಅಲ್ಲ ನಿಮ್ಗೆ ಅಲ್ಲಿ ಇದಕ್ಕಿಂತ ಆ ಕಡೆ 14 ಫೀಟ್ ವರೆಗೆ ವಾಲ್ ತಗೊಂಡು ಹೋಗಿದ್ದೀವಿ ನೋಡಿ. 16 ಫೀಟ್ ವರೆಗೆ. 14 ಫೀಟ್, ಇದು 16 ಫೀಟ್ ಇದೆ. 16 ಫೀಟಿನ ವಾಲ್ ನೋಡಿ ಹೇಗಿದೆ ಅಂತ ಅಪೋಸಿಟ್ ಕಾಣ್ತಾ ಇದೆಯಲ್ಲ. ಅದು ಗೆಸ್ಟ್ ಹೌಸಿಗೆ ರೂಫಿಂಗ್ ಬಂದಿದೆ ಅದರದ್ದು. ನೋಡಿ, ಇದೆಲ್ಲ ಸುರಕ್ಷಾ
ಮಡ್ ಬ್ಲಾಕ್ಗಳು ನೋಡಿ ಇಲ್ಲಿ ಎಷ್ಟೊಂದು ವೆರೈಟಿ. ಅದೇ ಇದು ಪ್ರೊಡಕ್ಷನ್ ಆದ್ಮೇಲೆ ಕ್ಯೂರಿಂಗ್ ಮಾಡ್ತೇವೆ. ಅದರ ನೀರೆಲ್ಲ ಇದೀಗ ಕ್ಯೂರಿಂಗ್ ಇದು ಆಗ್ತಾ ಇರುವಂತದ್ದು ಕ್ಯೂರಿಂಗ್. ಎಷ್ಟು ಸಮಯ ಬೇಕು? ನಮ್ಮ ಇದು ಒಮ್ಮೆ ಪ್ರೊಡಕ್ಷನ್ ಆದ್ಮೇಲೆ ಒಂದು 10 to 12 days ಆದ್ರೂ ನಮ್ಮ ಫ್ಯಾಕ್ಟರಿ 12 days ಬೇಕಾ ಕ್ಯೂರಿಂಗ್? ಹೌದು, ಸಿಮೆಂಟ್ ಬ್ಲಾಕ್ ತರ ಅಲ್ಲ ಇದು. ಇದು ಸ್ವಲ್ಪ ನೀರ್ ಹಾಕಿದ್ರೆ ಹಾಗೆ ಮಾಯಿಶ್ಚರ್ ಸಿಗ್ತದೆ, ಒಣಗಬೇಕು ಅದು. ಆದ್ರಿಂದ ನಿಮಗೆ ಸಿಮೆಂಟ್ ಬ್ಲಾಕಿನಷ್ಟು ನಿಮಗೆ ನೀರ್ ಹಾಕ್ಬೇಕು ಅಂತಿಲ್ಲ, ಅದು ಸ್ವಲ್ಪ ಕಡಿಮೆ ಸಾಕ್ತದೆ, ಮಾಯಿಶ್ಚರ್ ಹಾಗೆ ಇರ್ತದೆ. ಡ್ರೈ ಆದ್ಮೇಲೆ ಲೋಡಿಂಗ್ ಆಗ್ತದೆ. ಆಮೇಲೆ ನಿಮ್ಮ ಸೈಟ್ಗೆ ಹೋದ್ಮೇಲೆ ಕಂಪ್ಲೀಟ್ ಡ್ರೈ ಆಗ್ತದೆ. ಅಲ್ಲಿ ಇದು ಮಾಡಿರೋ ಕಾರಣ ಬಿಸಿಲು ಬೀಳುದಿಲ್ಲ ಇಲ್ಲಿ. ಕಂಪ್ಲೀಟ್ ಕ್ಯೂರಿಂಗ್ ಪ್ರೊಸೆಸ್ ಆಗೋದು ಸೈಟಿಗೆ ಹೋದ್ಮೇಲೆ ಒಂದು 2-3 ದಿವಸ ಹೊರಗಡೆ ಇಟ್ಟಮೇಲೆ ನೀವು ಹೇಳ್ತೀರಾ 2-3 ದಿವಸ ಹೊರಗಡೆ ಇಡಿ, ಆಮೇಲೆ ಅದನ್ನ ಬಳಸಬಹುದು. ನಿಮ್ ಬಳಸಿದ್ರು ಏನು ಬರುದಿಲ್ಲ. ಒಂದ್ ಸ್ವಲ್ಪ ಎಲ್ಲ ವಾಲ್, ಒಂದು ವಾಲ್, ಎರಡು ಲೈನ್ ಎಲ್ಲ ಬಿಟ್ರೆ ಏನು ಬರುದಿಲ್ಲ, ಡ್ರೈ ಆಗಿ ಅಲ್ಲಿ ಸಿಗ್ತದೆ ಅವರಿಗೆ. ಓಕೆ ಸರ್, ಇಲ್ಲಿ ನೋಡಿ, ಇದು ನೀವು ಆಗ ನಂಗೆ ತೋರಿಸಿದಂತ 8 ಇಂಚ್ ದೊಡ್ಡ ಬ್ಲಾಕ್. ಇದು 8 ಇಂಚ್ ಬ್ಲಾಕ್. ಸರ್ ಇಲ್ಲಿ ನೋಡಿ, ಇಲ್ಲಿ ಇದು ನಮಗೆ ಕಾಣ್ತಾ ಇರುವಂತದ್ದು ಇಟ್ಟಿಗೆ ಟೈಪ್. ಇದು ಈಗ ಕೆಂಪು ಕಲ್ಲಿಗೆ ನೋಡಿ, ಮುರಕಲ್ಲಿಗೆ ಪರ್ಯಾಯವಾಗಿ ಕೆಂಪು ಕಲ್ಲು ಅಂತ ನಾವೇನ್ ಹೇಳ್ತೇವೆ, ಅದಕ್ಕೆ ಪರ್ಯಾಯವಾಗಿರುವಂತ ಕಲ್ಲುಗಳು. ಇದು ಅಂದ್ರೆ ನಿಮ್ಗೆ ಪ್ಲಾಸ್ಟಿಂಗ್ ಮಾಡುವಂತದ್ದು ಬ್ಲಾಕ್. ಇದು ಪ್ಲಾಸ್ಟಿಂಗ್ ಮಾಡಬಹುದು ಇದನ್ನು ಯೂಸ್ ಮಾಡಿಕೊಂಡು ಕಟ್ಟಿದ್ರೆ. ಓಕೆ, ವೆಯ್ಟ್ ಅದರಷ್ಟೇ ಇದೆ ಇದು. ಓಕೆ, ನೋಡ್ಲಿಕ್ಕೆ ಎಷ್ಟು ಫಿನಿಶ್ ಆಗಿದೆ. ನಾವು ನಮ್ಮ ಕಡೆ ಎಲ್ಲ ಹೇಳ್ತೇವೆ ಮಿಂಚಿ ಪದವು ಕಲ್ಲು ಅಂತ, ಭಾರಿ ಫೇಮಸ್. ಆ ತರನೇ ಇದೆ ಇದು ನೋಡ್ಲಿಕ್ಕೆ ಅದೇ ತರ ಕಟಿಂಗ್ಸ್ ನೋಡಿ ಹೇಗೆ ಚೆನ್ನಾಗಿ ಕಾಣ್ತಾ ಇದೆ. ಮತ್ತೆ ನಿಮಗೆ ಕಲ್ಲಿಗೆ ವ್ಯತ್ಯಾಸವಾಗಿ ಯಾವ ರೀತಿ ಅಂದ್ರೆ, ನಿಮ್ಮ ಈಗ ನಾವು ಕೊರೆಯಿಂದ ಕಟ್ ಮಾಡುವಾಗ ಸ್ವಲ್ಪ ಮಣ್ಣಿನ ಚೇಂಜಸ್ ಆಗುವಾಗ ನಿಮಗೆ ಸ್ವಲ್ಪ ಕ್ರ್ಯಾಕ್ಸ್ ಅದೆಲ್ಲ, ಎಲ್ಲಾ ಕಲ್ಲು ಒಂದೇ ರೀತಿ ಸ್ಟ್ರೆಂತ್ ಬರುದಿಲ್ಲ. ನಾವು ಮಿಷಿನ್ ಮೇಡ್ ಆದ ಕಾರಣ ಮ್ಯಾಕ್ಸಿಮಮ್ 95% ಒಂದೇ ಸ್ಟ್ರೆಂತ್ ಅಲ್ಲಿ ನೀವು ಅದನ್ನ ಸ್ಟ್ರೆಂತ್ ಮಾಡಿ. ಹೌದೌದು, ಯಾಕಂದ್ರೆ ಮಿಷಿನ್ ಅಲ್ಲಿ ಪ್ರೊಸೆಸ್ ಮಾಡೋ ಕಾರಣ ಒಂದೇ ರೀತಿ ಇರ್ತದೆ, ಒಂದೇ ರೀತಿ ಇರ್ತದೆ, ಚೇಂಜಸ್ ಬರ್ಲಿಕ್ಕೆ ಚಾನ್ಸಸ್ ಇರುವುದಿಲ್ಲ. ಎಸ್, ಬನ್ನಿ ಸರ್. ನೋಡಿ, ಇದು ಈ ಇಟ್ಟಿಗೆಗಳನ್ನು ಮಾಡುವಂತ ಯಂತ್ರಗಳು. ಸರ್, ಎಲ್ಲಿಂದ ಪ್ರೊಸೆಸ್ ನೀವೇ ವಿವರಿಸ್ಕೊಂಡು ಹೋಗ್ಬೇಕೀಗ. ಓಕೆ, ನಮ್ದಲ್ಲಿ ಮಿಕ್ಸರ್ ಇದೆ. ಮಣ್ಣೆಲ್ಲ ಹುಡಿ ಮಾಡಿ ಬೇರೆ ಬೇರೆ ಸೈಜ್ ಮಾಡಿ ಅದರಲ್ಲಿ ಸ್ಯಾಂಡ್ ಮಿಕ್ಸ್ ಎಲ್ಲ ಬರ್ತದೆ. ನಿಮ್ಗೆ ಕಲ್ಲೆಲ್ಲ ಇದ್ದದ್ದು ಹುಡಿ ಆಗ್ತದೆ. ಆ ಎರಡೂ ಹುಡಿ ಮತ್ತು ಮಣ್ಣನ್ನು, ಕಲ್ಲಿನ ಹುಡಿ ಮತ್ತು ಮಣ್ಣನ್ನು ಸಪ್ರೇಟ್ ಅದೊಂದು ಮಿಕ್ಸರ್ಗೆ ಬೀಳ್ತದೆ. ಅಲ್ಲಿಂದ ಅದಕ್ಕೆ ಬೇಕಾದ ಸಿಮೆಂಟ್ ಮಿಕ್ಸ್ ಮಾಡ್ತೇವೆ. ಅದೊಂದು ಬ್ಲೆಂಡ್ ಆದಮೇಲೆ ಅಲ್ಲಿ ಮಿಕ್ಸಿಂಗ್ ಆದಮೇಲೆ ಅದನ್ನು ತೆಗೆದು ಇಲ್ಲಿಗೆ ಬಂದು ಈ ಬಿನ್ನಲ್ಲಿ ಸ್ಟೋರ್ ಆಗ್ತದೆ. ಇಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ಓಕೆ, ಇದರಲ್ಲಿಗೆ 2 ಡೈ ಇದೆ ನಮ್ದು. ಒಂದರಲ್ಲಿ ಇಂಟರ್ಲಾಕಿಂಗ್ ಇದೆ 8 ಇಂಚ್, ಇನ್ನೊಂದಕ್ಕೆ ಎಂ ಬ್ಲಾಕ್ ಅಂತ ಹೇಳ್ತೀವಿ, ಲಾಕ್ ಇಲ್ಲ ಅದು. ಅದು ಎರಡರಲ್ಲೂ ಒಂದೇ ಇದರಲ್ಲಿ 2 ಆಗ್ತದೆ. ಇದೇನು ಹಾಕ್ತಾ ಇದಾರಲ್ಲ ಮೇಲೆ, ಆದ್ಮೇಲೆ ಡ್ರೈಗೆ ಹಿಡಿಬಾರ್ದು ಅಂತ ಸ್ವಲ್ಪ ಡ್ರೈ ಮಿಕ್ಸ್ ಹಾಕಿ, ಡ್ರೈ ಮಿಕ್ಸ್ ಅಂದ್ರೆ ಇಲ್ಲಾಂದ್ರೆ ಪ್ರತಿ ಸಲ ಕ್ಲೀನ್ ಮಾಡ್ಬೇಕಾಗ್ತದೆ. ಓಕೆ, 2 ಫೀಟ್ ಡೈ 11 ಇಂಚಿಗೆ ಪ್ರೆಸ್ ಆಗಿ ಬರ್ತದೆ. ಲೆಕ್ಕಜೋ ಮನೋಜ್ ಬನ್ನಿ. ಹಾಕುವಾಗ ಹುಡಿ ಇರ್ತದೆ. ಪ್ರೆಸ್ ಆದ ಕೂಡಲೇ ಒಂದು 70 ಟನ್ ಅಲ್ಲಿ 2 ಸೈಡ್ ಇಂದ ಪ್ರೆಸ್ಸಿಂಗ್ ಆಗ್ತದೆ. ಮಣ್ಣು ಇದರಲ್ಲಿ ಬರ್ತದಲ್ಲ, ಮಣ್ಣು ಅಲ್ಲಿಂದ ಆಟೋಮೆಟಿಕ್ ಫೀಡಿಂಗ್ ಮೇಲ್ಗಡೆಯಿಂದ ಬರ್ತದೆ ಮಣ್ಣು. ಹೌದೌದು, 2 ಫೀಟ್ ಡೈ ಅದು. ಕೆಳಗಡೆಯಿಂದ ಪ್ರೆಸ್ಸಿಂಗ್ ಆಗ್ತದೆ, ಮೇಲೆ ಕೂಡ ಪ್ರೆಸ್ ಆಗ್ತದೆ. ಆ ಕ್ಷಣಕ್ಕೆ ಅದನ್ನು ತಗೊಂಡು ಹೋಗ್ಬೋದು. ರೆಡಿ ಆದ ಇದು ಈಗ ಫ್ರೆಶ್ ಕಲ್ಲು ಹೇಗಿದೆ, ಮಣ್ಣು ಒಳ್ಳೆ ಗಮ್ಮ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದು ಕ್ಯೂರಿಂಗ್ ಪ್ರೊಸೆಸ್ಗೆ ಹೋಗ್ತದೆ. ಕ್ಯೂರಿಂಗ್ ಪ್ರೊಸೆಸ್ ಮೇಲ್ಗಡೆಯಿಂದ ಮಣ್ಣು ಬೀಳುವುದು ನೋಡಿ. ಸುರಕ್ಷಾ ಮಡ್ ಬ್ಲಾಕಿನಿಂದ ಕಟ್ಟಿದಂತಹ ಈ ಸುಂದರವಾದಂತಹ ಮನೆಯನ್ನು ನೋಡಿ, ಹೊಸ ಟೈಪು ಇತ್ತೀಚಿನ ಮಾಡರ್ನ್ ಟೈಪಲ್ಲೂ ಕಟ್ಟೋಕ್ಕಾಗುತ್ತೆ. ಈ ಥರ ಕೂಡ ಪ್ಲ್ಯಾನ್ ಮಾಡಿ ಸೂಪರಾಗಿ ಕಟ್ಬೋದು. ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅಂದರೆ ಈಗಿನ ಕಾಲದ ಈ ಟೆರೆಸ್ ಮನೆಗಳೆಲ್ಲ ಇಷ್ಟ ಆಗಲ್ಲ. ಈ ಹಳೇ ಕಾಲ ಥರ ಸ್ವಲ್ಪ ಏನ್ಷಿಯಂಟ್ ಟೈಪಲ್ಲಿ ಮನೆ ಕಂಡಿದ್ರೆ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಆ ಟೈಪಿನ ಮನೆ. ಸೊ ನೋಡೋಣ ಬನ್ನಿ ಯಾವ ಥರ ಇದೆ ಆ ಮನೆ ಅಂತೇಳಿ. ಶರೀಫ್ ಅವರ ಮನೆ ಇದು, ವಿಟ್ಲದ ಶರೀಫ್ ಅವ್ರದ್ದು. ಸೊ ಅವ್ರನ್ನ ಮಾತಾಡಿಸಿ ಕೇಳೋಣ ಅವ್ರು ಏನು ಹೇಳ್ತಾರೆ ಅನ್ನೋದು ಗೊತ್ತಾಗುತ್ತಲ್ಲ.
ಶರೀಫ್ ಅವರೇ ನಮಸ್ತೆ. ಹೇಗಿದ್ದೀರಿ ಶರೀಫ್ ಅವರೇ? ಓಕೆ, ಶರೀಫ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಸುಂದರವಾದ ಮನೆಯನ್ನು ಸುರಕ್ಷಾ ಮಡ್ ಬ್ಲಾಕ್ನಿಂದ ಕಟ್ಟಿದ್ದಾರೆ. ಅವ್ರನ್ನ ಒಂದೆರಡು ಮಾತು ಕೇಳಬೇಕು ಸರ್. ಇದು ಕಟ್ಟಿದ್ದೀರಿ ಅಂದಮೇಲೆ 3 ವರ್ಷ ಆಯಿತು ನೀವು ಕಟ್ಟಿ ಅಂತೇಳಿ. ಇದರದ್ದು ಯಾವ ಥರ ನಿಮಗೆ ಹೆಲ್ಪ್ ಆಗಿದೆ ಅನ್ನೋದನ್ನು ನೀವು ನಮಗೆ ಹೇಳಬೇಕು. ನೋಡಿ, ನಾವು ಕೂಲ್ ಮನೆ ಬೇಕಂತ ನಾನೇ ಡಿಸೈನ್ ಮಾಡಿ ಹೇಗೆ ಮಾಡಬೇಕು ಏನು ಬೇಕಂತ ಅದಕ್ಕೆ ಬೇಕಾದ ಎಲ್ಲ ದಾರಿಯಲ್ಲೂ ನಾವು ಹುಡುಕಿದಾಗ ಕಂಡದ್ದು ನಮಗೆ ಮಣ್ಣಿನ ಮನೆ. ಹಿಂದಿನ ಕಾಲದಲ್ಲಿ ಮಣ್ಣಲ್ಲೇ ಮಾಡ್ತಾಯಿದ್ರು. ಹೌದು. ಇವಾಗ ನಾನು ಮಡ್ ಬ್ಲಾಕಿನ ಬಗ್ಗೆ ತಿಳಿದುಕೊಂಡು 3-4 ಫ್ಯಾಕ್ಟ್ರಿಗೆ ಹೋದೆ. ನಮ್ಮ ಹತ್ತಿರವೇ ಸುರಕ್ಷಾ ಮಡ್ ಬ್ಲಾಕ್ ಇತ್ತು. ಅವರದ್ದು ನೋಡುವಾಗ ಬಾಕಿದ್ದ ಎಲ್ಲ ಈ 4 ಫ್ಯಾಕ್ಟ್ರಿಗಿಂತ ಒಳ್ಳೆಯ ಕ್ವಾಲಿಟಿ ಉಂಟು, ಒಳ್ಳೆಯ ಕ್ವಾಲಿಟಿ ಮಣ್ಣು, ಒಳ್ಳೆಯ ಫಿನಿಶಿಂಗ್ ಉಂಟು. ಮಾತ್ರ ಅಲ್ಲ, ಅವರ ಸರ್ವೀಸ್ ತುಂಬ ಒಳ್ಳೆಯದುಂಟು. ಅವರ ಸಾತ್ವಿಕ್ ಅಂತ ಅವರ ವೈಫು ಇದ್ದಾರೆ. ಅವರೇ ಬಂದು ನೋಡಿ ನಮಗೆ ಬೇಕಾದ ಸಲಹೆ ಕೊಟ್ಟು ತುಂಬ ನಮ್ಮ ಮನೆ ಆಗುವವರೆಗೂ ಇದನ್ನು ನೋಡ್ತಾಯಿದ್ರು. ಎಲ್ಲ ಸರ್ವಿಸ್ ಒಳ್ಳೆ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಈಗ ಫೀಲ್ ಆಗಿರ್ಬೋದು ಇದರೊಳಗೆ ಹೇಗೆ ತುಂಬ ಕೂಲ್ ಆಗಿದೆ ಮನೆ, ತುಂಬ ತಂಪಾಗಿದೆ. ಹೌದಾ? ಅದೇ ಹೇಗೆ ಸರ್ ಸುರಕ್ಷದಿಂದ ಸಾಧ್ಯ ಆಯಿತು ಅಂತ ಹೇಳ್ತೀರಾ? ಹೌದು, ಸುರಕ್ಷಾ ಮಾಡಬೇಕಂದ್ರೆ ಅವರು ಸರಿಯಾದ ಕ್ವಾಲಿಟಿ ನೋಡಿ, ಒಂದು ಅವರಿಗೆ ಮಣ್ಣಿಗೆ ಬೇಕಾಗಿ ತುಂಬ ಹುಡುಕಿದ್ದಾರೆ. ಅವರು ಒಳ್ಳೆ ಕ್ವಾಲಿಟಿ ಇರುವ ಒಳ್ಳೆ ಜಾಗವನ್ನೇ ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಟೆಸ್ಟ್ ಮಾಡಿಸಿ ಮತ್ತೆ ಮಾಡೋದು. ಆದ ಕಾರಣ ಅದರ ಕ್ವಾಲಿಟಿಯು ಅದರ ಫಿನಿಶಿಂಗು ಅಷ್ಟು ಬರುವುದು. ಅಷ್ಟು ಚೆನ್ನಾಗಿ. ಹೌದು, ಅಷ್ಟು ಚೆನ್ನಾಗಿದೆ ಖಂಡಿತವಾಗಿ. ಈ ಮನೆಯಲ್ಲಿರುವ ಯಾವ ಥರ ನೀವು ಇಟ್ಟಿಗೆಯಿಂದ ಡಿಸೈನ್ಗಳನ್ನು ಮಾಡಿಸಿದಿರಿ, ನಿಮಗೆ ಎಲ್ಲೆಲ್ಲಿ ಹೇಗೆ ಬೇಕು ಅಂತ ಡಿಸೈನ್ ಮಾಡಿಸಿರಿ ಅಂತ ತೋರಿಸ್ಬೋದಾ? ಖಂಡಿತ ಬನ್ನಿ. ಎಸ್ 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 ನೋಡಿ. ಎಸ್, ಇದು ನಮಗೆ ಈಗ ಅಡುಗೆ ಮನೆ ಹತ್ರ ಬಂದಾಗ ಸಿಗುವಂತಹ ಒಂದು ಇದು. ಹೌದು, ಇದು ನೋಡಿದಾಗ ಸರ್ ನಮಗನ್ಸೋದು ಏನೋ ಒಂಥರ ನಾವು ಹೊಸತನಕ್ಕೆ ಬದಲಾಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ನೋಡಿ, ನಮ್ಮ ಪೂರ್ವಜರು ಹೇಗೆ ಅವ್ರುಗಳದ್ದು ಒಳ್ಳೆಯ ಮಣ್ಣಿನ ಮನೆ ಆರೋಗ್ಯ ಮತ್ತು ಅಂಥ ಗುಡಿಸಲಿನಂಥ ಮನೆಯಲ್ಲಿ ಕೂತವರು. ಅವರಿಗೆ ಯಾವ ರೋಗವೂ ಇರಲಿಲ್ಲ, ಯಾವ ತೊಂದರೆ ಇರಲಿಲ್ಲ, ಎಲ್ಲ ಸುಖದಲ್ಲಿ ಕಳೆದಿದ್ದಾರೆ ಅವರು. ನಾವು ಈಗ ಎ ಸಿಯಲ್ಲಿ ಕೂತ್ಕೊಳ್ಳುವವರು. ನಾವು ತುಂಬ ವರ್ಷ ಎ ಸಿಯಲ್ಲಿ ಇದ್ದವ ಗಲ್ಫಿನಲ್ಲೆಲ್ಲ. ಎ ಸಿಯನ್ನು ಹೇಗೆ ಬಿಡಬೇಕಂತ ಆಲೋಚನೆ ಮಾಡಿ ನಾನೇ ಈ ಕಾನ್ಸೆಪ್ಟಿಗೆ ಬಂದದ್ದು. ಎಸ್, ಈ 3 ವರ್ಷದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ 2 ವರ್ಷ ಪ್ಲಸ್ ಆಯ್ತು ಅಷ್ಟೇ. ಓಕೆ, ಎಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಸರ್ ಇಲ್ಲಿ? ಯಾವ ಥರ ಅಂದರೆ ಮನೆ ನೋಡಿ, ಈ ಮನೆಯಲ್ಲಿ ನಮಗೆ ಎ ಸಿ ಇಲ್ಲದೆ ಕೂತ್ಕೊಳ್ಬೇಕಂತ ಮಾಡಿದ್ದು ನಾವು. ಓಕೆ, ಇವಾಗ ಫ್ಯಾನೇ ಬೇಡ ಅಂತ ಕಾಣ್ತದೆ. ಅಷ್ಟು ಇದು ಇದೆಯಲ್ಲ, ಫ್ಯಾನ್ ಹಾಕಿಲ್ಲ ಅಂತ ಫೀಲ್ ಆಗಲಿಕ್ಕೆ ತುಂಬ ಟೈಮ್ ಆಗ್ತದೆ. ನಿಮಗೆ ಗೊತ್ತಾಗಿರ್ಬೋದು ಈಗ. ಹೌದು, ಇಲ್ಲಿ ಬಂದಾಗ ನಮಗೊಂದು ಕೂಲ್ನೆಸ್ ಒಳಗಡೆ ಬಂದಾಗ ಮನೆ ಇದೆಲ್ಲ ಈ ಮಣ್ಣಿನ ಗೋಡೆ ಇದರಿಂದ ಇಟ್ಟಿಗೆಗಳಿಂದ ಆದ್ರಿಂದ ಸುರಕ್ಷಾ ಮಡ್ ಬ್ಲಾಕ್ನ ಇಟ್ಟಿಗೆಗಳ ಇದು ಮಣ್ಣಿನ ಗೋಡೆ, ಮೇಲೆ ಟೈಲ್ಸ್, ಹಳೆ ಹಂಚು. ಹೌದು, ಸಖತ್ತಾಗಿದೆ. ಹಾಗೆಯೇ ಇದು ಅವ್ರದ್ದು ಅಡುಗೆ ಮನೆ. ಹೌದು, ನೋಡಿ, ಅಡುಗೆ ಮನೆಯ ನಿರ್ಮಾಣ ಹಿಂಗಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಸರ್, ಇಲ್ಲಿ ಮೇಲ್ಗಡೆ ಎಲ್ಲ ಈ ಭಾಗಗಳೆಲ್ಲ ಕೂಡ ಸುರಕ್ಷಾ ಮಡ್ ಬ್ಲಾಕ್ನಿಂದಲೇ ನಿರ್ಮಾಣ ಆಗಿರುವಂತಹ ಮನೆ. ಇದು ಬೆಡ್ರೂಮ್. ಹೌದು ನೋಡಿ, ಕರೆಕ್ಟ್ ನೀವು ಹೇಳಿ ಸರಿ ಸರ್. ಎ ಸಿ ಬೇಡ, ಎ ಸಿ ಎಲ್ಲರೂ ಎ ಸಿ ಹಾಕ್ತಾರೆ. ಎ ಸಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಆ್ಯಕ್ಚುಲಿ ಹೇಳೋದಾದ್ರೆ, ಅಲ್ಲ ಸರ್? ನೀವು ಸುಮಾರು ವರ್ಷದಿಂದ ದುಬೈಲಿ ಇದ್ದವರಲ್ಲ, ನಿಮಗೆ ಎ ಸಿ ಬಗ್ಗೆ ನಿಮಗೆ ಗೊತ್ತಿರ್ತದೆ. ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಾನು ಹೇಳೋದು. ಅದಕ್ಕೆ ಸುರಕ್ಷಾ ಮಡ್ ಬ್ಲಾಕ್ ಅವರು ನೋಡಿ ಯಾವ ಥರ ಕಾನ್ಸೆಪ್ಟ್, ಒಳ್ಳೆ ಕಾನ್ಸೆಪ್ಟ್. ಹಾಗಾದರೆ ಮುಟ್ಟಿ ನೋಡಿ ನೀವು ಹೇಗೆ ಉಂಟು. ಈಗ ಕೂಲ್ ಇಲ್ಲ, ಇದೇ ಕೂಲ್ ಯಾವಾಗಲೂ ಇರ್ತದೆ. ನೀವು ಏಪ್ರಿಲ್ ಮೇಯಲ್ಲಿ ಬಂದು ನೋಡಿ, ಹೀಗೆ ಉಂಟು. ಇದು ಸೇಮ್ ಇದೇ ಕೂಲ್ ಇರುತ್ತೆ. ಎಂತ ದಕ್ಷಿಣ ಕನ್ನಡ ದಗದಗ ಅಂತ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಬಿಸಿಗೆ. ಆ ಟೈಮಲ್ಲೂ ಕೂಡ ನೋಡಿ ಇದು ಕೂಲ್ ಆಗಿರುತ್ತೆ ಅಂತ, ಇಷ್ಟೇ ಕೂಲ್ ಆಗಿರುತ್ತೆ ಅಂದರೆ ತುಂಬ ಕೂಲ್ ಆಗಿದೆ. ವೆರಿ ಫ್ರಾಂಕ್ಲಿ ನೀವು ಬೇಕಾದ್ರೆ ವುಡ್ ಜಾಸ್ತಿ ವುಡ್ ಮೇಲೆ ಎಲ್ಲ ರೂಫಿಂಗ್ ವುಡ್ಡಿನಂತೆ ಮಾಡಿದ್ದಾನೆ. ಅದು ಒಂದು ಪ್ಲಸ್ ಪಾಯಿಂಟ್ ಅಲ್ಲ ಕೂಲಿಗೆ ಬೇಕಾಗಿ. ನೋಡಿ, ಒಮ್ಮೆ ನೀವು ಕೂಡ ಫೀಲ್ ತಗೊಳ್ಬೇಕು. ಈಗ ನಮಗೆ ಗೊತ್ತಾಗಿದೆ, ನಾವಿಲ್ಲಿ ಬಂದು ನೋಡಿ ಅದೆಲ್ಲ ನೋಡುವಾಗ ಅವ್ರು ಹೇಳೋದು ನಮಗೆ ನಿಜ ಅಂತ ನಮಗೆ ಅನಿಸ್ತದೆ, ನಿಮಗೂ ಅದು ಅನಿಸ್ಬೇಕು ಹಾಗೇನೆ. ಎಸ್, ನೋಡಿ, ಹಳೆಯ ಕಾಲದ ಹಂಚಿನ ಸ್ಟೈಲ್ ಮಾಡಿದ್ದಾರೆ ಅವ್ರ ಮನೆಗೆ. ಅಂದರೆ ತಂಪು ಜಾಸ್ತಿ ಇರ್ತದೆ ಅನ್ನೋ ಕಾರಣಕ್ಕೆ. ಬೇಕಿದ್ರೆ
ಎಸ್ ಮೇಲೆ ಕೂಡ ಅಲ್ಲಿ ನಿಲ್ಲಕ್ಕೆ ಜಾಗ ಉಂಟು. ಟೆರೆಸ್ ಮೇಲೆ ಹೋಗ್ಬೋದು. ಅಲ್ಲಿ ಕಲ್ಲುಗಳು ಇದಾವೆ ಅಲ್ಲಿ ಸಹ? ಇಲ್ಲ, ಅಲ್ಲಿ ನೋಡಿ ಒಂದು ಗ್ರೌಂಡ್ ಮಾಡಿದ್ದೇವೆ, ಅಲ್ಲಿ ಬೇಕಿದ್ರೆ ಹೋಗಿ ಕೂತ್ಕೊಳ್ಬೋದು. ಒಂದು ಬಾಲ್ಕನಿ ಇದೆ. ಇನ್ನು ಫಿನಿಶ್ ಆಗಬೇಕಷ್ಟೇ, ಸ್ವಲ್ಪ ಕೆಲಸ ಎಲ್ಲ ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಗಾರ್ಡನ್ ಅಷ್ಟೇ. ನೋಡಿ ಇಟ್ಟಿಗೆ ಹೇಗೆ ಕಾಣ್ತಾ ಇದೆ ನೋಡಿ, ಇಲ್ಲಿಂದ ನೋಡಿ ಒಮ್ಮೆ ಹೇಗೆ ಕಾಣ್ತಾ ಇದೆ. ಸುರಕ್ಷಾ ಮಡ್ ಬ್ಲಾಕ್ನ ಈ ಒಂದು ಇಟ್ಟಿಗೆಗಳು. ಇದೆಲ್ಲ ಇಲ್ಲಿ ಪ್ಲಾಂಟ್ ಎಲ್ಲ ಬರ್ತದೆ, ಹಾಂ, ಅದಕ್ಕೆ ಬೇಕಾಗಿ ಮಾಡಿದೆ. ಇಲ್ಲಿ ಪ್ಲಾಂಟ್ಸ್ ಇರ್ತದೆ. ಅಲ್ಲಿ ಪ್ಲಾಂಟ್ಸ್ ಬರ್ತದೆ. ಓಕೆ, ಎಸ್. ಇಲ್ಲಿ ನೋಡಿದ್ರೆ ರಸ್ತೆ ಎಲ್ಲ ಆರಾಮ್ಸೆ ಕಾಣುತ್ತೆ. ಇಲ್ಲಿ ಯಾವ ರಸ್ತೆ ಸರ್ ಇದು? ಯಾವ ಕಡೆ ಹೋಗೋದು ಇದು? ಇದು ಕಾಸರಗೋಡು ರೋಡು, ಕಾಸರಗೋಡು, ವಿಟ್ಲ ಮತ್ತೆ ಕಾಸರಗೋಡು ರಸ್ತೆ. ಹೌದು, ಕಲ್ಲಡ್ಕದಿಂದ ಕಾಸರಗೋಡಿಗೆ ಹೋಗುವ ರೋಡು. ಕಲ್ಲಡ್ಕದಿಂದ ಕಾಸರಗೋಡಿಗೆ ಹೋಗೋ ರೋಡು. ಯಾವುದು ರೋಡ್ ಪಕ್ಕದಲ್ಲಿ ಇವರು ಸುಂದರವಾದಂತಹ ಮನೆ. ಆ್ಯಕ್ಚುಲಿ ನಿಮಗೆ ನೀವು ಆವಾಗ ನೀವು 2.5 ವರ್ಷ 3 ವರ್ಷದ ಹತ್ತಿರ ಆಗುವಾಗ ಎಷ್ಟಿತ್ತು ಸರ್ ಆವಾಗ? ಈ ಮೊರಕಲ್ಲುಗಳಿಗೆ ಎಷ್ಟಿತ್ತು ಸರ್? ಮೊರಕಲ್ಲಿಗೆ ಕಂಪೇರ್ ಮಾಡಿದರೆ, ಮೊರಕಲ್ಲನ್ನು ಇದನ್ನು ಕಂಪೇರ್ ಮಾಡಬಾರ್ದು ನಾವು. ಏಕೆಂದರೆ ಮೊರಕಲ್ಲು ಕಟ್ಟುವಾಗ ಅದಕ್ಕೆ ಸಿಮೆಂಟು ಮರಳು ಅದೆಲ್ಲ ಹಾಕಿ ಆ ನಂತರ ಪ್ಲಾಸ್ಟರಿಂಗ್ ಮಾಡುವಾಗ ಅದೆಲ್ಲ ಎಷ್ಟು ಎಕ್ಸ್ಪೆನ್ಸ್ ಬರ್ತದೆ. ತುಂಬ ಅದೇನಿಲ್ಲ ಇದು. ಇದರಲ್ಲಿ ಹೇಗೆ ನಿಮಗೆ ಹೇಗೆ ಆಯಿತು ನೋಡಿ, ಖಾಲಿ ಈ ಒಂದು ಇಟ್ಟಿಗೆಯನ್ನು ಕಟ್ಟಬೇಕಿದ್ರೆ ಅದಕ್ಕೆ ಒಂದು ಗ್ರೌಟ್ ಕೊಡುವುದು, ಒಂದು ಟೈಲ್ಸ್ ಗಮ್, ಇಲ್ಲಾಂದ್ರೆ ನಮ್ಮ ಸಿಮೆಂಟಿನದ್ದೇ ಆಗ್ತದೆ. ಜಸ್ಟ್ ಒಳಗೆ ಒಂದು ಸ್ವಲ್ಪ ಹಾಕಿ ಬಿಡೋದು ಅಷ್ಟೇ, ಅದು ಅಂಟಿ ನಿಲ್ಲಕ್ಕೆ. ಆದ್ರೆ ಈ ಸಾರಣೆ ಎಲ್ಲ ಮಾಡ್ಲಿಕ್ಕಿಲ್ಲ, ಏನು ಬೇಡ, ಹಿಡ್ಕೊಂಡು ಸುಮ್ಮನೆ ಸಾರಣೆ ಮಾಡ್ಕೊಂಡು. ಎಷ್ಟು ಗೋಣಿ ಸಿಮೆಂಟ್ ಉಳಿಸಿದ್ರಿ ನೀವು? ಇದಕ್ಕೆ ಸಿಮೆಂಟೇ ಮುಗಿಯಲಿಲ್ಲ. ಎಷ್ಟು 4 ಗೋಣಿ ಹೋಗಿರ್ಬೋದು ಒಂದು ಇಡೀ ಮನೆಗೆ? ಅಲ್ಲ, ಒಂದು ಫ್ಲೋರಿಗೆ 4 ಗೋಣಿ. ನಮ್ಮ ಸುರಕ್ಷಾ ಮಡ್ ಬ್ಲಾಕ್ ಇಟ್ಟಿಗೆ ಕಟ್ಟಲಿಕ್ಕೆ 1000 ಇಟ್ಟಿಗೆಗೆ 1 ಚೀಲ ಸಿಮೆಂಟ್ ಇದ್ರೆ ಸಾಕಾಗ್ತದೆ. 1000 ಕಲ್ಲು ಕಟ್ಟಲಿಕ್ಕೆ 1 ಚೀಲ ಸಿಮೆಂಟ್, 1 ಚೀಲ ಇದ್ರೆ ಸಾಕಾಗುತ್ತೆ. ಈ ಮೊರಕಲ್ಲು ಇಟ್ಟರೆ ಎಷ್ಟು ಬೇಕು? ಅವ್ರದ್ದೊಂದು 30-40 ಚೀಲ ಹೋಗುವಲ್ಲಿಗೆ ನಮ್ದು 1 ಚೀಲ ಹೋದ್ರೆ ಸಾಕಾಗ್ತದೆ. ನಿಮಗೆ ಕಂಪ್ಲೀಟ್ ಸ್ಯಾಂಡ್ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಲ್ಲ. ನೋಡಿ ಎಷ್ಟೊಂದು ಒಂದು ಮರಳನ್ನು ಉಳಿಸ್ಬೋದು, ಈ ಕಡೆ ಇದು ನಿಮ್ಮ ಸಿಮೆಂಟನ್ನು ಉಳಿಸ್ಬೋದು. ಆದರೆ ಗ್ರಾಹಕನಿಗೆ ಎಷ್ಟೊಂದು ಲಾಭಗಳು. ಇಲ್ಲದ್ರೆ ಲಕ್ಷ ಗಟ್ಟಲೆ ಖರ್ಚಾಗ್ತದೆ ಇದರಲ್ಲೇ. ಇವರು ಇದಕ್ಕೇನಂದ್ರೆ ಕಂಪ್ಲೀಟ್ ಆಗಿ ಪ್ಲಾಸ್ಟಿಂಗ್ ಫ್ರೀ ಮಾಡಿದ್ರು. ನಮಗೆ ಸುರಕ್ಷಾ ಮಡ್ ಬ್ಲಾಕ್ ಪ್ಲಾಸ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈ ತರ ಕಾರ್ನರ್ ಪ್ಲಾಸ್ಟಿಂಗ್ ಮತ್ತೆ ವಿಂಡೋ ಸುತ್ತ ಪ್ಲಾಸ್ಟಿಂಗ್ ಮತ್ತೆ ಬಾಗಿಲು ಸುತ್ತ ಪ್ಲಾಸ್ಟಿಂಗ್ ಮಾಡಿದ್ರೆ ಸಾಕಾಗ್ತದೆ. ಇದು ಆಗ ನಿಮಗೆ ಪ್ಲಾಸ್ಟಿಂಗ್ ಖರ್ಚನ್ನ ನಿಮಗೆ ಉಳಿಸ್ಬೋದು. ಸರ್ ಇಲ್ಲಿ ಪೇಂಟಿಗೆ ಹೋಗ್ಲಿಲ್ಲ. ಸರ್ ಇಲ್ಲಿ ಏನ್ ಮಾಡಿದ್ರು, ವಾರ್ನಿಷ್ ಫಿನಿಶ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಓಕೆ, ಅದು ನ್ಯಾಚುರಲ್ ಬೇಕು ಅಂತಾನೆ. ಹೌದು, ಸುರಕ್ಷಾದವರ ಮಡ್ ಬ್ಲಾಕ್ ಒಳ್ಳೆ ಫಿನಿಶಿಂಗ್ ಉಂಟು, ಒಳ್ಳೆ ಕ್ವಾಲಿಟಿ ಉಂಟು, ಅವರ ಸರ್ವಿಸ್ ಒಳ್ಳೆಯದುಂಟು. ಸರ್ ಇಷ್ಟು ದೊಡ್ಡ ಮನೆ ಈಗ ನಿರ್ಮಾಣವನ್ನು ಮಾಡಿದಿರಿ, ನಿಮ್ಮ ಸ್ಕ್ವೇರ್ ಫೀಟ್ ಎಷ್ಟು ಟೋಟಲ್ ಬಜೆಟ್ ಆಯಿತು? ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅಂತ ನೋಡಿ? ಇದು 4786 ಸ್ಕ್ವೇರ್ ಫೀಟ್ ಉಂಟು, ಇದೆಲ್ಲ ಸೇರಿ. ಓಕೆ, 4786 ಕಾಸ್ಟ್. ಅಂದರೆ ನೀವೀಗ ಅಷ್ಟು ನಿಮಗೆ ಗೊತ್ತಾಗೋದಿಲ್ಲ ಎಷ್ಟು ಬರ್ತದೆ ಅಂತ. ಆದರೆ ನಮ್ಮ ಈ ಮನೆಗೆ ಅದು 70 ರಿಂದ 80 ಲಕ್ಷದ ಒಳಗೆ ಅಷ್ಟೇ ಆಗಿದೆ. ಅಷ್ಟೇ, ಇಷ್ಟು 4000 ಚಿಲ್ಲರೆ ಸ್ಕ್ವೇರ್ ಫೀಟ್, 4786 ಸ್ಕ್ವೇರ್ ಫೀಟಿಗೆ ನನಗೆ ಬಂದದ್ದು ಅಷ್ಟೇ. ಮರಳು ಮತ್ತು ಸಿಮೆಂಟ್ ಯೂಸ್ ಮಾಡಿದರೆ ನಿಮ್ಮ ಬಜೆಟ್ ಎಷ್ಟಾಗಿರೋದು ಅಂತ ನೀವು ಅಂದಾಜು ಮಾಡ್ತಿದ್ದೀರಿ? ಇದು ಟೋಟಲ್ 1,20,00,000 ಎಲ್ಲ ಹೇಳ್ತಾರೆ. ಈಗ ಆಗ್ಬೋದು ಅಂತ ಇಂಜಿನಿಯರ್ ಪ್ಲಾನ್ ಪ್ರಕಾರ. ಅಂದರೆ ನೀವು ಸುಮಾರು 30-35 ಲಕ್ಷ ಉಳಿಸಿದಿರಿ ಅಂತ ಆಯ್ತಲ್ಲ? ಖಂಡಿತ ಅಲ್ವಾ? 40 ಲಕ್ಷದಷ್ಟು ಉಳಿಸಿದಿರಿ. 40 ಲ್ಯಾಕ್ಸ್ ಅಷ್ಟು ಉಳಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ದೊಡ್ಡ ದೊಡ್ಡ ಮನೆ ಕಟ್ಟುವ ಪ್ಲಾನ್ ಇರುವವರು ದುಡ್ಡನ್ನು ಉಳಿಕೆ ಮಾಡಿದ್ದಾರೆ. ಅದನ್ನು ಬೇರೆ ಕಡೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಥವಾ ಬೇರೆ ಏನಾದರೂ ಲಾಭ ಗಳಿಕೆಯಲ್ಲಿ ಹೂಡಿಕೆಯನ್ನು ಮಾಡ್ಬೋದು ಅಲ್ಲ ಸರ್? ಹೌದು, ಖಂಡಿತ. ಎಸ್, ಥ್ಯಾಂಕ್ ಯು. ಸ್ನೇಹಿತರೆ, ಈಗಾಗಲೇ ನಾವು ಶರೀಫ್ ಅವರ ಮನೆಯನ್ನು ನೋಡಿದ್ವಿ ವಿಟ್ಲದಲ್ಲಿ. ಈಗ ನಾವು ನೋಡ್ತಾ ಇರುವಂಥದ್ದು ಪೆರ್ಲದ ಕಾಟುಕುಕ್ಕೆ ಅನ್ನುವಂತಹ ಒಂದು ಸ್ಥಳದ ಒಂದು ಮನೆ, ಭರತ್ ಅನ್ನೋರ ಮನೆ. ನೋಡಿ, ಇದು ಕೂಡ ಸುರಕ್ಷಾ ಮಡ್ ಬ್ಲಾಕಿಂದಲೇ ಕಟ್ಟಿರುವಂತಹ ಮನೆ. ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಆದರೆ ಅವರು ಮೇಲ್ಗಡೆ ಸಿಮೆಂಟ್ ಹಾಕಿದ್ದಾರೆ, ಕಲ್ಲು ಕಾಣ್ತಾ ಇಲ್ಲ. ಅವರು ಚಾಯ್ಸ್ ಅದು, ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಬೋದು, ನಿಮಗೆ ಹೆಂಗೆ ಇಷ್ಟ ಇದೆ ಆ ಥರ ಮಾಡ್ಕೊಳ್ಬೋದು. ಆದರೆ ಸುರಕ್ಷಾ ಮಡ್ ಬ್ಲಾಕ್ ಅವರು ಏನು ರೆಫರ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಅದನ್ನು ಹಾಕೋ ಅವಶ್ಯಕತೆ ಇಲ್ಲ, ಸಾರಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನಿಮ್ಮ ಇಷ್ಟ, ನೀವು ಮಾಡೋದಾದರೆ ಮಾಡ್ಬೋದು. ಹಾಗಾದರೆ ಮನೆ ಹೇಗಿದೆ ಬನ್ನಿ ನೋಡೋಣ ಒಮ್ಮೆ. ಇದು ಯಾವುದೋ ಒಂದು ನನಗೆ ಅನಿಸ್ತಾ ಇದೆ, ಯಾವುದೊಂದು ಕೇರಳದ ಶೈಲಿಯ ಮನೆ ಥರ ಇದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ. ಎಲ್ಲ ಇದು ಏನು ಈ ಗೋಡೆಯ ಇದೆಲ್ಲ ಇದಾಗಿದೆ, ಎಲ್ಲವೂ ಕೂಡ ಮಡ್ ಬ್ಲಾಕಿಂದ ಸುರಕ್ಷಾ ಮಡ್ ಬ್ಲಾಕಿಂದ ಮಾಡಿರುವಂಥ ಇಟ್ಟಿಗೆಗಳಿಂದ ಮಾಡಿರುವಂತಹ ಒಂದು ಮನೆಯ ಒಳಗಡೆ ನಾವು ಪ್ರವೇಶ ಮಾಡಿದ್ದೇವೆ. ನಮಗೆ ಸುರಕ್ಷಾ ಇಟ್ಟಿಗೆಗಳು, ಮಡ್ ಬ್ಲಾಕ್ ಇಟ್ಟಿಗೆಗಳಿಂದಲೇ ಇದನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ.
ಅಂದರೆ ಮೇಲ್ಗಡೆ ಸಹ ನೋಡ್ಬೋದು ನೀವು, ಇದೇ ಮೇಲ್ಗಡೆ ನೋಡಿ, ಅಲ್ಲಿ ಕೂಡ ಅವರು ಡಿಸೈನ್ ವರ್ತಿಯಾಗಿ ಅಲ್ಲಲ್ಲಿ ಬಿಟ್ಟಿದ್ದಾರೆ, ಉಳಿದ ಕಡೆ ಎಲ್ಲ ಸಾರಣೆ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಟಿ ವಿ ಯೂನಿಟ್ ಹತ್ರ ಕೂಡ ಅಷ್ಟೇ ಬಿಟ್ಟಿದ್ದಾರೆ, ಚಂದ ಕಾಣಲಿಕ್ಕೋಸ್ಕರ, ಡಿಸೈನ್ಗೋಸ್ಕರ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ನಾವು ಡೈನಿಂಗ್ ಟೇಬಲ್ ಇದೆ ನೋಡಿ ಈ ಕಡೆ, ಈ ಡೈನಿಂಗ್ ಟೇಬಲ್ ಹತ್ರನೂ ಕೂಡ ಅವರು ಡಿಸೈನ್ ವರ್ತಿಯಾಗಿ ಒಂದಷ್ಟು ಇದನ್ನು ಮಾಡಿದ್ದಾರೆ, ಬ್ರಿಕ್ಸ್ ಕಾಣುವ ಥರ ಶೋ ಮಾಡ್ಕೊಂಡಿದ್ದಾರೆ. ಇಡೀ ಮನೆ ಸುರಕ್ಷಾ ಮಡ್ ಬ್ಲಾಕಿಂದ ನಿರ್ಮಾಣ ಆಗಿರುವಂಥದ್ದು. ಸ್ನೇಹಿತರೆ, ಸುರಕ್ಷಾ ಮಡ್ ಬ್ಲಾಕ್ನಲ್ಲಿ ನಿರ್ಮಿಸಿರುವಂತಹ ಇದು 3ನೇ ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಮನೆ ಅಲ್ಲ, ಇದೊಂದು ಔಟ್ ಹೌಸು. ಮನೆಯೂ ಥರ ಕನ್ವರ್ಟ್ ಮಾಡ್ಕೋಬೋದು ನೀವು ಮನಸ್ಸು ಮಾಡಿದರೆ, ಯಾವ ಥರನೂ ಆಗುತ್ತೆ. ಸಣ್ಣ ಕುಟುಂಬಕ್ಕೆ ಜೀವನ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಮನೆಯ ಥರ ನಿರ್ಮಾಣ ಮಾಡ್ಬೋದು. ಆದರೆ ಇಲ್ಲಿ ಔಟ್ ಹೌಸ್ ಆಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ಇದು ಒಂದು 6.5 ಲ್ಯಾಕಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಜಸ್ಟ್ 550 ಸ್ಕ್ವೇರ್ ಫೀಟಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ನೋಡ್ಬೋದು, ನಾನು ಹೇಳಿದೆ ಸುರಕ್ಷಾ ಮಡ್ ಬ್ಲಾಕ್ ಯಾವ ಥರ ಇದನ್ನು ಒಂದು ನೀಟಾಗಿ ಇದನ್ನು ಒಂದು ಪೋಣಿಸ್ಕೊಂಡು ಬಂದಿದ್ದಾರೆ ಇಡೀ ವ್ಯವಸ್ಥೆಯ ಮುಂದೆ. ಹಾಗೆ ಎದುರು ಸಿಟ್ಔಟ್ ಥರ ಒಂದು, ಜೊತೆಗೆ ನಾವೀಗ ರೂಮ್ ಒಳಗಡೆ ಹೋಗೋಣ. ಫಸ್ಟ್ ಇದು ಹಾಲು. ಎಸ್ ಇದನ್ನು ನೋಡಿ, ಹಾಲ್ ಥರ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ, ಎಲ್ಲ ಮಡ್ ಬ್ಲಾಕಿಂದ ನಿರ್ಮಾಣ ಆಗಿರುವಂಥದ್ದು. ಅಚ್ಚುಕಟ್ಟಾದ ನಿರ್ಮಾಣ ನೋಡಿ, ತುಂಬ ಗಟ್ಟಿಯಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ತುಂಬ ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿದೆ. ಯಾವುದೇ ಕಾರಣಕ್ಕೂ ಏನು ಮಳೆ, ಗಾಳಿ, ಬಿಸಿ, ಚಳಿ ಯಾವುದು ಇದ್ದರೂ ಕೂಡ ಇದು ಜಗ್ಲಿಕ್ಕಿಲ್ಲ. ಅಷ್ಟೊಂದು ಅದ್ಭುತವಾದಂತಹ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ ವಾಶ್ರೂಮ್ ಇಲ್ಲಿ. ಹಾಗೆಯೇ ಈ ವಾಲ್ಸ್ ನೋಡಿ ಹೇಗೆ ಇದು ನಿರ್ಮಾಣ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಕಾಣಬಹುದು. ಅತಿ ಕಡಿಮೆ ವೆಚ್ಚದಲ್ಲಿ, ಅಂದರೆ 6.5 ಲ್ಯಾಕ್ ಅಂತ ಹೇಳಿದರೆ ಏನು ದೊಡ್ಡ ಅಮೌಂಟ್ ಅಲ್ಲ. ಈ ತುಂಬ ಪಾಪದವರಿಗೆಲ್ಲ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಆದರೆ ಮನೆ ಕಟ್ಟಲಿಕ್ಕೆ ಹಣ ಇರೋದಿಲ್ಲ. ಮನೆ ಕಟ್ಟಲಿಕ್ಕೆ ಹಣ ಇಲ್ಲ ಅಂತ ಹೇಳುವಾಗ ತುಂಬ ಜನರು ಬ್ಯಾಂಕ್ ಲೋನ್ ಮಾಡಲಿಕ್ಕೆ ಇದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಎಲ್ಲ ಬಜೆಟ್ ಎಲ್ಲ ನೋಡಿದ್ರೆ 20-25 ಲಕ್ಷ ಎಲ್ಲ ಹೋಗಿಬಿಡುತ್ತೆ. ಪಾಪದವರಿಗೆ ಮನೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ ಸಹಾಯ ಆಗುವಂಥದ್ದು ಅಂತ ಹೇಳಿದರೆ ಈ ಸುರಕ್ಷಾ ಮಡ್ ಬ್ಲಾಕ್ ಇವ್ರದ್ದು ನೋಡಿ. ಅಂದರೆ ಇಟ್ಟಿಗೆಗಳು ಕಡಿಮೆಗೆ ನಮಗೆ ಸಿಗುತ್ತೆ. ಅಂದರೆ ದೊಡ್ಡ ಈಗ ಮೊರಕಲ್ಲು ಅಂತ ಹೇಳುವಾಗ ತುಂಬ ರೇಟ್ ಜಾಸ್ತಿ ಆಗುತ್ತೆ, ಅದಕ್ಕಿಂತ ಕಮ್ಮಿಗೆ ಸಿಗುವಂಥದ್ದು ಅಂತ ಹೇಳಿದರೆ ಈ ಸುರಕ್ಷಾ ಮಡ್ ಬ್ಲಾಕ್ಗಳು. ಹಾಗಾಗಿ ಇಲ್ಲಿ ನಿರ್ಮಾಣ ಮಾಡಿರುವಂತಹ ಮನೆಗಳಿಗೆ ಹೆಚ್ಚು ಬೇಡಿಕೆ ಇದೆ. ಈಗಾಗಲೇ ನಿಮಗೆ ಸುಮಾರು ವಿಚಾರಗಳನ್ನು ತಿಳಿಸಿದ್ವಿ. ಸಾರಣೆ ಮಾಡಿ ಇದನ್ನು ಪೇಂಟ್ ಮಾಡಿ, ವೈಟ್ ಪೇಂಟ್ ಎಲ್ಲ ಕೊಡ್ತಾರೆ ಕೆಲವರು. ಆದರೆ ಇದನ್ನು ನನ್ನ ಪ್ರಕಾರ ವೈಯಕ್ತಿಕ ಅಭಿಪ್ರಾಯ, ಹಿಂಗೆ ಇಟ್ಟಿಗೆ ಇದ್ದರೆ ನೋಡಲಿಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಲುಕ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅನ್ನೋಂಥದ್ದು ನನ್ನ ಭಾವನೆ. ಹಾಗೆ ಇಲ್ಲೊಂದು ಸ್ಟೋರ್ ರೂಮ್, ಇದು ಜಸ್ಟ್ ಒಂದು ಸ್ಟೋರ್ ರೂಮನ್ನು ಮಾಡಿದ್ದಾರೆ ನೋಡಿ. ವಿಶಾಲವಾದ ಜಾಗ ಇದೆ ಸ್ಟೋರ್ ರೂಮಿಗೆ. ಹಾಗೆಯೇ ಒಳಗಡೆ ಹೋಗೋಣ. ಮತ್ತು ಕೂಲ್ನೆಸ್, ಬಿಸಿಲುಗಿಂತ ಇಲ್ಲಿ ತಂಪಿನ ವಾತಾವರಣ. ನಾನು ತುಂಬ ಸಲ ಹೇಳಿದೆ, ತಂಪು ಜಾಸ್ತಿ, ಕೂಲ್ ಆಗಿರುತ್ತೆ ವೆದರ್ ಅಂತ ಹೇಳಿದೆ ನಾನು. ಆ ತಂಪು ಕೂಡ ಇಲ್ಲಿ ಇದೆ. ಎಲ್ಲಿ ಬೇಕೋ ಅಲ್ಲಿಗೆ ಸರ್ವಿಸ್ ಕೊಡಲಿಕ್ಕೆ ಅವ್ರ ಹತ್ರ ಎಲ್ಲ ವ್ಯವಸ್ಥೆಗಳಿದ್ದಾವೆ. ನೀವು ಹೇಳಿದಂಥ ಜಾಗಕ್ಕೆ ಅವರು ಸರ್ವಿಸನ್ನು ಕೊಡ್ತಾರೆ. ಇದರಲ್ಲಿ ಲಾಕ್ ಸಿಸ್ಟಮ್, ಈ ಬ್ಲಾಕ್ ಅಲ್ಲಿ 4 ಸುತ್ತಲೂ ಲಾಕ್ ಇರುತ್ತೆ ಈ ತರ. ಈ ತರ ಈ ಕಲ್ಲನ್ನು ಜೋಡಿಸಿದ್ರೆ, ಇದೆರಡು ಜೋಡಿಸಿದ್ರೆ ಇದು ಫೌಂಡೇಶನ್ ಇದು ಲಾಕ್ ಆಯ್ತಲ್ಲ, ಇದರೊಳಗೆ ಲಾಕ್ ಆಯ್ತು. ಇಲ್ಲಿಂದ ಲಾಕ್ ಆಯ್ತು, ಇಲ್ಲಿಂದ ಮೇಲೆ ಇನ್ನೊಂದು ಕಲ್ಲು ಬರುವಾಗ ಇದ್ರ ಮೇಲೆ ಲಾಕ್ ಆಯ್ತು. ಎಲ್ಲಿ ಗಮ್ ಎಲ್ಲಿ ಹಾಕ್ತಿರಿ? ಇದಕ್ಕೆ ಏನು ಗಮ್ ಬೇಕಾದ್ರೆ ಯೂಸ್ ಮಾಡ್ತಿದ್ರಿ, ಈ ಲೇಯರ್ಗೆ ಮಾತ್ರ ಹಾಕ್ಲಿಕ್ಕೆ ಇರೋದು. ಗಮ್ ಹಾಕ್ತಿದ್ರೆ ಹಾಕ್ಲೇಬೇಕು ಅಂತ ಏನಿಲ್ಲ, ಗಮ್ಮಲ್ಲಿ ನಿಲ್ಲೋದಲ್ಲದು. ಈ ತರ ಲಾಕ್ ಮಾಡಿ ಇಂಟರ್ಲಾಕಿಂಗ್ ಮಾಡ್ತಾ ಹೋಗುದು. ಆ ಸಂದರ್ಭದಲ್ಲಿ ಏನಾಗ್ತದೆ, ಲಿಂಟಲ್ ಹಾಕ್ತಿವಿ 7 ಫೀಟಿಗೆ. ಆಗ ಅದರಿಂದ ಕೆಳಗೆ ಎಲ್ಲ ಬ್ಲಾಕ್ಗಳು ಲಾಕ್ ಆಗುತ್ತೆ. ಈಗ ಇದು ಸೇಮ್ ಅಲ್ಲ, ಸೇಮ್ ಬ್ಲಾಕ್ ಇದು ನೋಡಿ, ಹೀಗೆ ಬರುತ್ತೆ ನೋಡಿ. ಅದು ಇದು ಫೈನಲಿ ಇಲ್ಲಿ ನಿಮಗೆ ಹಿಂಗೆ ಕಾಣ್ತಾ ಇದೆ, ಬಟ್ ಅದು ಹೀಗೆ ಬರುತ್ತೆ. ಇದರಲ್ಲಿ ಏನಂದ್ರೆ ಒಂದು ರೀತಿ ಫಿನಿಶಿಂಗ್ ಈ ತರ, ಯಾವ್ದಂದ್ರೆ ಈ ತರ ಕಟ್ಟಿದ್ಮೇಲೆ ಬರೀ ಇದನ್ನು ಫಿಲ್ ಮಾಡೋದು, ಈ ಡಾಟ್ಸ್ ಎಲ್ಲ ಇದ್ರೆ ಯಾವುದು ಕಾಣಲಿಕ್ಕಿಲ್ಲ, ಹಾಗೆ ಕಾಣುವ ರೀತಿಯಲ್ಲೇ ಡೈರೆಕ್ಟ್ ಪೇಂಟ್ ಕೊಟ್ಟದ್ದು. ಕಾಣದಾಗೂ ಮಾಡ್ಲಿಕ್ಕೆ ಆಗ್ತದೆ, ಕಾಣದಾಗೆ ಮಾಡೋದನ್ನ ನಾನು ಪಾಲಿಶಿಂಗ್ ಯಾವ ರೀತಿ ಫಿನಿಶಿಂಗ್ ಬೇಕಾಗ. ಇದು ರಾ ಫಿನಿಶ್, ಹಾಗೆ ಏನು ನ್ಯಾಚುರಲ್ ಆಗಿ ಸಿಗ್ತದೆ ಅಲ್ಲಿಗೆ ಪೇಂಟ್ ಕೊಟ್ಟದ್ದು. ಇದು ಈಗ ಇದನ್ನ ಎಕ್ಸ್ಪ್ಲೈನ್ ಮಾಡಿ. ಸೆಕೆಂಡ್ ಪ್ರಾಡಕ್ಟ್ ಇದರಲ್ಲಿ ಇದು 6 ಇಂಚ್ ಸೈಜ್, ಇದು 11.5 ಬರುತ್ತೆ. 6 ಇಂಚ್ ಎತ್ತರ, ಆ ಸೈಜ್ ಅಲ್ಲಿ ಬರುತ್ತೆ. 6 ಅಗಲ, 6 ಎತ್ತರ, 11 ಉದ್ದ. ಇದೊಂದು ಸೈಜ್. ಇದು ಪಾರ್ಟಿಷನ್ ವಾಲ್ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಅದರಲ್ಲೇ ಸೇಮ್ ಅದು 8 ಆಗಲ್ಲ, 6 ಎತ್ತರ, 11 ಉದ್ದ ಬರ್ತದೆ. ಇದು ಲೋಡ್ ಬೇರಿಂಗ್. ಅದು 6 ಇದರಲ್ಲಿ, ಇದರಲ್ಲಿ 8 ಅಗಲ, 8
ಯಾಕಂದ್ರೆ ಈ ಕೆಂಪು ಕಲ್ಲಿನ ಗೋಡೆ ಯಾವ್ದು ಯೂಸ್ ಮಾಡ್ತೇವೆ ನಾವು, ಅದಕ್ಕೆ ಪರ್ಯಾಯವಾಗಿ ಇದು ಮಾಡ್ಬೋದು. ಇದು ಲೋಡ್ ಬೇರಿಂಗ್ ವಿತೌಟ್ ಪಿಲ್ಲರ್ ನಿಮ್ಗೆ 1000 ಸ್ಕ್ವೇರ್ ಫೀಟ್ ಗ್ರೌಂಡ್ ಪ್ಲಸ್ 1 ಮಾಡ್ಬೋದು. 1500 ವರೆಗೂ ಮಾಡಿದ್ವಿ ನಾವು. ಈಗ 2000 ಮಾಡಿದ್ದೇವೆ ವಿತೌಟ್ ಪಿಲ್ಲರ್, 2000 ಸ್ಕ್ವೇರ್ ಫೀಟ್ ವರೆಗೆ. ಆದ್ರೆ ಇದು ಲೋಡ್ ತಗೊಳ್ತದೆ, ಡೈರೆಕ್ಟ್ ಇದಕ್ಕೆ ಸ್ಲ್ಯಾಬ್ ಮಾಡ್ಬೋದು, ಹಂಚಿನ ಮಾಡ್ಬೋದು, ಶೀಟ್ ಹಾಕ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಲಾಕ್ ಮಾಡಿ ನಿಲ್ತದೆ. 1500 ಆರಾಮಾಗಿ ಮಾಡ್ಬೋದು. ಗ್ರೌಂಡ್ ಫ್ಲೋರ್ ಇದ್ರೆ ಎಷ್ಟು ದೊಡ್ಡದಾದ್ರೂ ಮಾಡ್ಬೋದು. ಗ್ರೌಂಡ್ ಪ್ಲಸ್ 1 ಮಾಡ್ತಿದ್ರು 1500 ವರೆಗೆ ಮಾಡ್ಬೋದು. 1500 ಮಾಡ್ಬೋದು. ಎಸ್. ಹಾಗಾದ್ರೆ ಸರ್, ಈಗ ಎಲ್ಲರಿಗೂ ಇರುವುದು ಈಗ ಇದೆಲ್ಲ ಈ ಜನಗಳಿಗೆ ಇರುವಂತ ಒಂದು ಡೌಟ್ಸ್ ಏನಂತ ಹೇಳಿದ್ರೆ, ತುಂಬಾ ವರ್ಷದಿಂದ ಅದು ಜ್ಞಾನಕ್ಕಿಂತ ತಪ್ಪು ತಿಳುವಳಿಕೆ ನನ್ನ ಪ್ರಕಾರ. ಕೆಲವರು ಹೇಳಿ ಅವು ಗಟ್ಟಿ ಅಂತಂದು ಗಟ್ಟಿ ಇರ್ಲಿಕ್ಕಿಲ್ಲ. ಕೆಲವರಿಗೆ ಸಿಮೆಂಟ್ ಅದು ಮುರಕಲ್ಲೇ ಆಗಬೇಕು, ಅವೇ ಎಡ್ಡೆ ಅಂತ. ಅದು ಜನಗಳಿಗೆ ನೀವು ನಾಲೆಜ್ ಕೊಡಬೇಕು, ಯಾವ ಕಾರಣಕ್ಕೆ ಇದು ಒಳ್ಳೇದು ಅಂತ ಹೇಳುವುದನ್ನು ಕೂಡ ನೀವು ಹೇಳಬೇಕು. ಇದು ಈ ಬಳಸುವುದರಿಂದ, ಈ ಪ್ರಾಡಕ್ಟ್ ಗಳನ್ನು ಬಳಸುವುದರಿಂದ ಜನಗಳಿಗೆ ಯಾವ ಕಾರಣಕ್ಕೆ ಒಳ್ಳೇದಾಗ್ತದೆ ಸರ್, ಯಾವುದೆಲ್ಲ ವಿಷಯಕ್ಕೆ? ಇದರಲ್ಲಿ ಒಂದು 2-3 ವಿಷಯಗಳೇನಂದ್ರೆ, ಈಗ ಒಂದು ನಿಮಗೆ ಈ ಕಾಂಪೌಂಡ್ ಈಗ 6 ತಿಂಗಳಾಯ್ತು ನಮ್ದು ಫ್ಯಾಕ್ಟ್ರಿ, ಇಲ್ಲಿ ಹೊಸ ಫ್ಯಾಕ್ಟ್ರಿ ಆದ್ರೆ ಈ ಕಾಂಪೌಂಡ್ ನಮಗೆ ಪೇಂಟ್ ಕೊಟ್ಟು ಫಿನಿಶ್ ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ಮಳೆ ಬಂದಾಗ್ಲಿಲ್ಲ. ಎಷ್ಟು ಗಟ್ಟಿ ಇದೆ ಇದು, ಆನೆ ದುಡಿದ್ರೆ ಏನಾಗ್ಲಿಲ್ಲ ನೋಡಿ. ಇದಕ್ಕೆ ಏನು ಹಾಕ್ಲಿಲ್ಲ, ಏನು ಇದರಲ್ಲಿ ಒಂದು ಸಿಮೆಂಟ್ ಇಲ್ಲ, ಏನಿಲ್ಲ ನೋಡಿ. ಸಿಮೆಂಟ್ ಕಟ್ಟುವಾಗ ಸಿಮೆಂಟ್ ಕೂಡ ಹಾಕ್ಲಿಲ್ಲ, ಏನಿಲ್ಲ ನೋಡಿ. ಇದು ಹೇಗಿದೆ ನೋಡಿ, ಎಷ್ಟು ಗಟ್ಟಿ ಇದೆ ಇದು, ಏನಾಗ್ಲಿಕ್ಕಿಲ್ಲ. ಇದು 6 ತಿಂಗಳ ಈ ವರ್ಷದ ಮಳೆಯನ್ನು ಎಲ್ಲ ಈ ಮಳೆ ಎಷ್ಟು ಮಳೆ, ಇದಕ್ಕೆ 6-7 ತಿಂಗಳದ ಮಳೆ ಬಿದ್ದಿದೆ. ಇದಕ್ಕೆ ಪೇಂಟ್ ಕೊಡ್ಲಿಲ್ಲ, ಏನ್ ಕೊಡ್ಲಿಲ್ಲ, ಬರೀ ಫಿಲ್ ಮಾಡುವ ಅಷ್ಟಕ್ಕೆ ಮಳೆ ಸ್ಟಾರ್ಟ್ ಆಯ್ತು. ಹಾಗೆ ಬಿಟ್ಟಿದ್ವಿ, ಆವಸ್ ಎಲ್ಲ ಬಂದದ್ದು ಈಗ ನೋಡಿ ಒಣಗಿ ಹೋಗ್ತಾ ಇದೆ ನೋಡಿ. ಅದೇ ಕಲ್ಲುಗಳು ನಾವೀಗ ತೋರಿಸಿದ್ವಲ್ಲ, ಅದೇ ಕಲ್ಲುಗಳಿಂದ ನೋಡಿ ಇದು ಹೇಗೆ ನಿಂತಿದೆ, ಎಷ್ಟು ಗಟ್ಟಿಯಾಗಿ ನಿಂತಿದೆ. ಇದೆಲ್ಲ ಫುಲ್ ಈಗ ಮತ್ತೆ ಫಿನಿಶ್ ಮಾಡ್ಲಿಲ್ಲ, ಯಾಕಂತ ತೋರಿಸ್ಲಿಕ್ಕೆ ಆಗ್ತದೆ ಅಂತ ಹಾಗೆ ಪೇಂಟ್ ಕೊಟ್ಟವರಿಗೆ ಮಳೆ ಬಿದ್ರು ಏನಾಗುದಿಲ್ಲ ಅಂತ. ಏನಂದ್ರೆ ನಿಂತ ನೀರು ಸಿಗ್ಬಾರ್ದು ನೋಡಿ, ಅದಕ್ಕೋಸ್ಕರ ಈಗ ಇಲ್ಲಿವರೆಗೆ ನೋಡಿ ಈ ಒಂದು ಹಸಿ ತರ ಇದೆ. ಯಾವ ಗೋಡೆ ಆದ್ರೂ ಕೆಳಗಡೆ ಸ್ವಲ್ಪ ತೇವಾಂಶ ಇರ್ತದೆ. ಇದು ಸಿಕ್ಕರೆ ಯಾವ ಬ್ರಿಕ್ ಆದ್ರೂ ಹೋಗ್ತದೆ, ಮಡ್ ಬ್ಲಾಕ್ ಆದ್ರೂ ಹೋಗ್ತದೆ, ಹಂಚಿನ ಫ್ಯಾಕ್ಟ್ರಿದು ಪವರ್ ಬಾಕ್ಸ್ ಆದ್ರೂ ಹೋಗ್ತದೆ, ಕೆಂಪು ಕಲ್ಲಾದ್ರೂ ಅದು ಡ್ಯಾಮೇಜ್ ಆಗ್ತದೆ ಯಾವಾಗ್ಲೂ ತೇವಾಂಶ ನಿಂತಿದ್ರೆ. ಆ ಜಾಗಕ್ಕೆ ಪ್ರೊಟೆಕ್ಷನ್ಗೆ ಮಾತ್ರ ಈ ತರ ಮಾಡಿದ್ರೆ ಸಾಕು. ನಾವೀಗ ಸುರಕ್ಷಾ ಮಡ್ ಬ್ಲಾಕ್ನ ಎಲ್ಲ ಇಲ್ಲಿ ವಾಲ್ ನೋಡಿದ್ವಿ, ಆಮೇಲೆ ಅದು ಹೇಗೆ ತಯಾರಾಗತ್ತೆ ನೋಡಿದ್ವಿ, ಆಮೇಲೆ ಅದರ ಕ್ವಾಲಿಟಿಯನ್ನೆಲ್ಲ ನಾವು ಟೆಸ್ಟ್ ಮಾಡಿದ್ವಿ, JCB ಎಲ್ಲ ಹತ್ತಿಸಿ ಎಲ್ಲ ನೋಡಿದ್ವಿ, ಎತ್ತು ಬಿಸಾಕಿದ್ವಿ, ಏನೂ ಆಗಲಿಲ್ಲ. ಈಗ ಇನ್ನೂ ಕೆಲವೊಂದು ಕಟ್ಟಡಗಳನ್ನು ಅಂದರೆ ಇವರ ಪೋರ್ಷನಲ್ಲಿರುವಂಥ ಬಿಲ್ಡಿಂಗ್ನ ರೂಪುರೇಷೆಗಳನ್ನು ವಿವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಅದರ ವಿಧವನ್ನು ಅವರೇ ಹೇಳ್ತಾರೆ, ಬನ್ನಿ ನಾವು ಹೋಗೋಣ ನೋಡಿ. ಇಲ್ಲಿ ಬಿಲ್ಡಿಂಗ್ ಮಾಡಿದಂದ್ರೆ ಒಂದು ಗೆಸ್ಟ್ ಹೌಸ್ ಇದೆ. ಓಕೆ. ಅದರಲ್ಲಿ ನಮ್ಮ ಕಸ್ಟಮರ್ ದೂರದಿಂದೆಲ್ಲ ಬರ್ತಾರೆ, ಟ್ರೈನಿಗೆಲ್ಲ ಬಂದು ಪುತ್ತೂರಲ್ಲಿ ಅಲ್ಲಿ ರೂಮ್ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ತಾ ಇದ್ರೆ ಆಯ್ತು. ನಾವು ತುಂಬಾ ಒಂದು ವಾರಕ್ಕೊಂದು 7-8 ಜನ ಆದ್ರೂ ಇರ್ತಾರೆ ಹೇಗಾದ್ರು, ಅದಕ್ಕೋಸ್ಕರ ಇಲ್ಲೇ ಒಂದು ಗೆಸ್ಟ್ ರೂಮ್ ಮಾಡಿದೀವಿ, ಅದರಲ್ಲಿ ವಾಶ್ರೂಮ್ ಅದೆಲ್ಲ ಮಾಡಿದೀವಿ. ಬಂದು ಇಲ್ಲಿ ಒಂದು ಫ್ರೆಶ್ ಅಪ್ ಆಗಿ ಮತ್ತೆ ಮಾತಾಡಿ ಹೋಗ್ಬೋದು ಅಂತ ಒಂದು ವ್ಯವಸ್ಥೆ ಮಾಡಿದ್ವಿ. ಕೆಳಗಡೆದೆಲ್ಲ ವರ್ಕರ್ಸ್ ಇದ್ದು ಕಾರ್ಮಿಕರಿಗೆಲ್ಲ ಒಂದು ಒಳ್ಳೆ ರೀತಿಯ ಶೆಡ್ ಎಲ್ಲ ಮಾಡಿ, ಶೆಡ್ ಅಂದ್ರೆ ಮನೆ ತರನೇ ಇದೆ ಅದು, ಅದರಲ್ಲಿ ಡೈನಿಂಗ್ ಅದು ಇದೆಲ್ಲ ಇದೆ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು. ಹೌದೌದು, ಎಲ್ಲ ಅಡಿಗೆ ಎಲ್ಲ ಅವರೇ ಮಾಡ್ತಾರೆ. ಇಲ್ಲಿ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೇವೆ. ಈಗ ನೀವು ಫ್ಯಾಕ್ಟ್ರಿ ಆ ಕಡೆ ನಾನು ತೋರಿಸಿದೆ ಅಲ್ಲಿ ಹೇಗಿತ್ತಂದ್ರೆ ಇದೇ ಪೇಂಟ್ ಅಲ್ಲಿ ಇತ್ತದು, ಏನು ಫಿನಿಶ್ ಮಾಡಿಲ್ಲ ಆಯ್ತು. ಇಲ್ಲಿಗೆ ಈ ವಾಲ್ ಪಟ್ಟಿಯಲ್ಲಿ ಸ್ವಲ್ಪ ಫಿಲ್ ಮಾಡಿ ಇದರ ಮೇಲೆ ಸಹ ಒಂದು ಸ್ವಲ್ಪ ಫಿಲ್ ಮಾಡಿ ರಫ್ನೆಸ್ ಎಲ್ಲ ಹೋಗಿದೆ. ಈ ತರ ಫಿನಿಶ್ ಸಹ ಮಾಡಬಹುದು. ಸ್ವಲ್ಪ ವಾಲ್ ಪಟ್ಟಿಗೆ ಟಚ್ ಕೊಟ್ಟಿದ್ದೇವೆ, ಜಾಸ್ತಿ ಇಲ್ಲ, ಸ್ವಲ್ಪ ರೀತಿಯಲ್ಲಿ ಅದೇ ಕಲರ್ ಕೊಟ್ಟು ಅದನ್ನು ಫಿನಿಶ್ ಮಾಡಿ ಕೊಟ್ಟಿದ್ದೇವೆ. ಮತ್ತೆ ಈ ಗೋಡೆ ನೋಡ್ತಿದ್ರೆ ಈ ವಾಲ್ ಇರ್ಲಿ, ಈ ವಾಲ್ ಇದು ನ್ಯಾಚುರಲ್ ಆಗಿರುವಂತದ್ದು. ಹೇಗಂದ್ರೆ ಇದಕ್ಕೆ ಬರೀ ನಾವು ವಾಟರ್ ಪ್ರೂಫ್ ಸೊಲ್ಯೂಷನ್ ಬರ್ತದೆ, ನೀರ್ ತರ ಇರ್ತದೆ ಅದು, ಅದಕ್ಕೆ ಸ್ವಲ್ಪ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿಕೊಂಡು ಒಂದು ಕೋಟ್ ಕೊಟ್ಟಿದ್ದೇವೆ, ಬೇರೆ ಏನು ಕೊಡ್ಲಿಲ್ಲ. ಇದಕ್ಕೆ ಬ್ಲಾಕ್ ಹೇಗಿದೆ ಅದೇ ಫೀಲ್ ಸಿಗ್ಲಿಕ್ಕೆ. ಎಷ್ಟು ಖರ್ಚಾಗಿರ್ಬೋದು ಸರ್ ನೀವು ಬರೀ ಇಲ್ಲಿಂದ ಅಲ್ಲಿಗೆ? ಇದು ಆ ತರ ಹೇಳೋದು ಬ್ಲಾಕ್ ರೇಟ್ ಪ್ಲಸ್ ಒಂದು ಮಿನಿಮಮ್ ರೇಟ್ ಅಲ್ಲಿ ಆಗಿದೆ. ಇದು ಬರೀ ಒಂದು ಕೋಟು ಇದನ್ನೇ ನಾವು ಹೇಳೋದು. ಈಗ ಬೇರೆ ಸಿಮೆಂಟ್ ಸಾರಣೆ ಮಾಡಿ ಹೆವಿ ಕೆಲಸ ಆಗ್ತದೆ. ಇಷ್ಟು ದೊಡ್ಡ ಗೋಡೆ ಕೆಲಸ ಸಾರಣೆ ಮಾಡ್ತಿದ್ರೆ ಒಂದು 3-4 ಜನಕ್ಕೆ ಒಂದು 2 ದಿವಸ 3 ದಿವಸ ಮಿನಿಮಮ್ ಬೇಕು, ಅಷ್ಟೇ ಮೆಟೀರಿಯಲ್ ಬೇಕು. ಅದ್ರಲ್ಲಿ ಯಾವ್ದು ಯೂಸ್ ಮಾಡಲಿಲ್ಲ ನೋಡಿ, ನ್ಯಾಚುರಲ್ ಆಗಿದೆ. ಇದೇನೋ ಕೆಲವರಿಗೆ ತುಂಬಾ ಕಸ್ಟಮರ್ ಈ ಬ್ಲಾಕ್ಗೆ ಬರುವವರೆಗೆ ಕೇಳ್ತಾರೆ ಅಂದ್ರೆ ನ್ಯಾಚುರಲ್ ಆಗಿ ಬೇಕು ನಮಗೆ, ಅದು ಬ್ಲಾಕ್ ಇದ್ದು ಏನು ಇದಿದೆ ಅದೇ ಸಿಗ್ಬೇಕು ಫೀಲ್ ಅಂತ, ಆ ಮಣ್ಣಿನ ಫೀಲ್ ಸಿಗ್ಬೇಕು ಅಂತಾನೆ ಬರ್ತಾರೆ. ಅದಕ್ಕೋಸ್ಕರ ಈ ತರ ಮಾಡಿದ್ವಿ. ಈಗ ಒಳಗಡೆ ಸ್ವಲ್ಪ ನನಗೆ ಫಿನಿಶ್ ಬೇಕು ರೂಮ್ ಎಲ್ಲ ಅಂತ ಇದ್ದವರಿಗೆ
ನೋಡಿ ಇದು ಬೇರೆ ರೀತಿಯಲ್ಲಿ ಫಿನಿಶ್ ಮಾಡಿದ್ದೇವೆ. ರೂಮ್ ಎಷ್ಟು ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ತಂಪು ಗೊತ್ತಾಗ್ಬೋದು ನಿಮಗೆ ಈಗ, ಕೋಲ್ಡ್ ಇದೆ 100% ಗೊತ್ತಾಗ್ಬೋದು. ಇದೇ ಅಭಿಪ್ರಾಯ ನಾವು ಬೇರೆ ಮನೆಗಳಿಗೆ ಹೋದಾಗ ವಿಸಿಟ್ ಮಾಡಿದಾಗ. ಹೌದೌದು. ಏನ್ ಸುರಕ್ಷಾ ಮಡ್ ಬ್ಲಾಕ್ ಅಲ್ಲಿ ಯಾವ ತರದ ಕಟ್ಕೊಂಡಿದಾರಲ್ಲ ಅವರೆಲ್ಲ ಇದೇ ತರ ವಾತಾವರಣ. ಇಲ್ಲಿ ಬಂದವರಿಗೆ ತೋರಿಸ್ಲಿಕ್ಕೂ ಆಯ್ತು ಮತ್ತೆ ಗೆಸ್ಟ್ ಗಳಿಗೂ ಆಯ್ತು ಅಂತ ಮಾಡಿದ್ದೇವೆ. ಮತ್ತೆ ನಮಗೆ ಬೇಕಾದ್ರೂ ಯೂಸ್ ಮಾಡುವಂಥದ್ದು. ಇದರಲ್ಲಿ ಯಾವ ರೀತಿ ಮಾಡಿದೆ ಅಂದ್ರೆ ಕಲರ್, ಈಗ ಅದೊಂದು ಮಣ್ಣಿನ ಕಲರ್ ಅಲ್ಲೇ ಹೋಗ್ತದೆ, ಯಾವುದು ನ್ಯಾಚುರಲ್ ಆಗಿ ಇರ್ತಿದ್ರೆ. ಕಲರ್ ಕಾಂಬಿನೇಷನ್ ಬೇಕು ಅಂತಿದ್ರೆ ಈ ತರ. ಇದಕ್ಕೆ ಏನ್ ಮಾಡಿದ್ದೇವೆ ಅಂದ್ರೆ ಈ ವಾಲ್ ಪುಟ್ಟಿಯಲ್ಲಿ ಈ ಗ್ಯಾಪ್ ಫಿಲ್ ಮಾಡಿದ್ದೇವೆ. ಗೋಡೆ ಕಟ್ಟಿದ ನಂತರ ಈ ಪ್ಲಾಸ್ಟಿಂಗ್ ಎಲ್ಲೆಲ್ಲಿ ಬೇಕು ಕಾರ್ನರ್ಸ್ ಎಲ್ಲ ಎಡ್ಜ್ ಕಾಣುವ ಅಲ್ಲಿಗೆಲ್ಲ ಮಾಡಿದ್ದೇವೆ. ಮತ್ತೆ ಈ ಗ್ಯಾಪ್ ಫಿಲ್ಲಿಂಗ್ ವಾಲ್ ಪುಟ್ಟಿಯಲ್ಲಿ, ಅಂದ್ರೆ ವಾಲ್ ಪುಟ್ಟಿ ನಾವು ಬೇರೆ ಗೋಡೆಗೆ ಹೊಡೆಯುವಾಗ ದಪ್ಪ ಹೊಡಿಲಿಕ್ಕೆ ಇಲ್ಲಲ್ಲಪ್ಪ, ಸಣ್ಣ ಬ್ಲೇಡ್ ಅಲ್ಲಿ ಲೈಟ್ ಆಗಿ ಹಚ್ತಾ ಹೋಗುದು, ಪೇಪರ್ ಹಾಕೋದು, ಮತ್ತೆ ಪ್ರೈಮರ್ ಕೊಟ್ಟು ಡೈರೆಕ್ಟ್ ಪೇಂಟ್ ಯಾವ ಕಲರ್ ಬೇಕಾದ್ರೂ ಕೊಡ್ಬೋದು. 2 ಕೋಟ್ ಪೇಂಟ್ ಕೊಡುವಾಗ ಇಷ್ಟು ನೀಟಾಗಿ ಬರ್ತದೆ. ಮತ್ತು 2 ಇದಂದ್ರೆ ಮಣ್ಣಿನ ಇದಕ್ಕೋಸ್ಕರ ಮುಲ್ತಾನ್ ಮಿಟ್ಟಿ ಕಲರ್ ಅದು ಮ್ಯಾಚ್ ಮಾಡಿ ಕೊಟ್ಟಿದ್ದು ಹಾಗೆ. ಮತ್ತೆ ಇದರಲ್ಲಿ ಕೆಳಗಡೆ ನಾವು ರೆಡ್ ಆಕ್ಸೈಡ್ ಬದಲು ಯೆಲ್ಲೋ ಆಕ್ಸೈಡ್ ಅಂತ ಸಿಗ್ತದೆ, ಅದನ್ನು ಯೂಸ್ ಮಾಡಿದ್ದು ಸ್ವಲ್ಪ ಅದಕ್ಕೆ ಟಚ್ ಇರ್ಲಿ ಅಂತ. ತುಂಬಾ ಜನ ಕೇಳ್ತಾರೆ ಏನದು ಅಂತ. ಈ ತರ ಫ್ಲೋರಿಂಗ್ ಕಡಿಮೆ ಸಿಗುದಿಲ್ಲ, ಅದಕ್ಕೋಸ್ಕರ. ಓಕೆ, ಇಷ್ಟೆಲ್ಲ ಒಂದು ವಿಶೇಷವಾಗಿದೆ ಈ ಸುರಕ್ಷಾ ಮಡ್ ಬ್ಲಾಕ್. ಎಷ್ಟೋ ಜನ ಈಗ ಈ ವಿಡಿಯೋ ನೋಡಿದ ನಂತರ ನೀವು ಅಂದ್ಕೊಂಡಿದ್ದೀರಿ ಏನೋ ನಾವು ಕೂಡ ಇದನ್ನು ಈ ಥರ ಒಂದು ಮನೆ ಕಟ್ಟಬೇಕು, ನಮಗೆ ಬಜೆಟ್ ಸ್ವಲ್ಪ ಫ್ರೆಂಡ್ಲಿ ಆಗುತ್ತೆ, ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ, ಪರಿಸರಕ್ಕೂ ಸ್ವಲ್ಪ ಪೂರಕ ಆಗುತ್ತೆ, ಈ ಥರ ಎಲ್ಲ ನೀವು ಯೋಚನೆ ಮಾಡೋರಾಗಿದ್ದರೆ ತಡ ಮಾಡಬೇಡಿ. ನಮ್ಮ ಡಿಸ್ಪ್ಲೇಲಿ ಕಾಣ್ತಾ ಇದೆಯಲ್ಲ ನಂಬರು, ಅದಕ್ಕೆ ಕರೆ ಮಾಡಿ. ಈ ಒಂದು ಸುರಕ್ಷಾ ಮಡ್ ಬ್ಲಾಕ್ಗಳು ಅದನ್ನು ನೀವು ಕರೆ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ನಿಮ್ಮ ಮನೆಗೆ ತರಿಸ್ಕೊಳ್ಳಿ ಅಂತ ನಾವು ಹೇಳ್ತೇವೆ. ಹಾಗೆಯೇ ಈ ವಿಶೇಷ ಕಾರ್ಯಕ್ರಮ ನೋಡ್ತಾ ಇದ್ರಿ. ಮುಂದೆ ಕೂಡ ನಿಮಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಎಲ್ಲ ಜನರಿಗೆ, ಮಧ್ಯಮ ವರ್ಗದ ಬಡ ವರ್ಗದ ಕುಟುಂಬಕ್ಕೆ ತಲುಪುವಂತೆ ಮಾಡಿ. ಜೊತೆಗೆ ಇದರ ಉಳ್ಳವರು ಎಲ್ಲರಿಗೂ ಕೂಡ ಇದು ಅನುಕೂಲ ಆಗುವಂಥದ್ದು, ಎಲ್ಲರೂ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.